ಮನೋಮಯ ಟಿವಿ ಮಾತು ಮಂಥನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ನಾನು ಮಹೇಶ್. ಈಗ ದೇಶಾದ್ಯಂತ 18ನೇ ಲೋಕಸಭಾ ಚುನಾವಣೆಯ ಕಾವು. ಎಲ್ಲಿ ನೋಡಿದರೂ ಚುನಾವಣೆ ಮಾತು, ಎಲ್ಲಿ ನೋಡಿದರೂ ಈ ಸರ್ತಿ BJP 400 ಪಾರ್ ಆಗುತ್ತಾ, ಕಾಂಗ್ರೆಸ್ ಆ 400 ಪಾರ್ ಅಂತಕ್ಕಂಥ BJPಯ ಕನಸನ್ನು ಧ್ವಂಸ ಮಾಡುತ್ತಾ, ಅಥವಾ ಇವೆರಡನ್ನೂ ಮೀರಿದಂತಹ ಯಾವುದಾದ್ರೂ ತೃತೀಯ ಶಕ್ತಿ ಏನಾದರೂ ಎಮರ್ಜ್ ಆಗುತ್ತಾ ಅಂತಕ್ಕಂಥ ಒಂದು ಮಾತುಗಳು ದೇಶಾದ್ಯಂತ ಕೇಳಿ ಬರ್ತಾ ಇದೆ. ಕಾಂಗ್ರೆಸ್ ಅಂತೂ ಇಂಡಿಯಾ ಒಕ್ಕೂಟ ಮಾಡಿಕೊಂಡು ಈ ದೇಶದ ಎಲ್ಲ ವಿರೋಧ ಪಕ್ಷಗಳನ್ನು ತನ್ನ ಮಡಿಲಲ್ಲಿ ಇಟ್ಟುಕೊಂಡು ಹೇಗಾದರೂ ಸರಿ BJPಯನ್ನು, ಅದರಲ್ಲೂ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ NDA ಒಕ್ಕೂಟಕ್ಕೆ ನೀರು ಕುಡಿಸಬೇಕು ಅಂಥೇಳಿ ಶತಪ್ರಯತ್ನ ಮಾಡ್ತಾ ಇದೆ. ಇದು ಇಡೀ ದೇಶದ ಮಾತು. ಆದರೆ ನಾವು ಇವತ್ತು ನಮ್ಮ ಗುಲ್ಬರ್ಗ ಲೋಕಸಭಾ ಕ್ಷೇತ್ರದ ಈ ಕ್ಷೇತ್ರದಲ್ಲಿ ನಡೀತಾ ಇರತಕ್ಕಂತಹ ಜಿದ್ದಾಜಿದ್ದಿ ಹೇಗಿದೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಮೊದಲನೇದಾಗಿ ಈ ಲೋಕಸಭಾ ಕ್ಷೇತ್ರದಲ್ಲಿ, ಅಂದರೆ ಗುಲ್ಬರ್ಗ ಲೋಕಸಭಾ ಕ್ಷೇತ್ರದಲ್ಲಿ BJP, ಕಾಂಗ್ರೆಸ್, ಅಥವಾ ನಾವು ಇದನ್ನು ಹೀಗೂ ತಗೋಬೋದು, ಕಾಂಗ್ರೆಸ್ ಮತ್ತು ಈ BJP JDS ಅಲಯನ್ಸ್ ಇವೆರಡೂ ಒಂದಾಗಿ ಕಾಂಗ್ರೆಸ್ ಜೊತೆಗೆ ನಡೆಸಿರ್ತಕ್ಕಂತಹ ಈ ತೊಡೆ ತಟ್ಟಿದ ಕದನದಲ್ಲಿ ಹೇಗೆಲ್ಲ ಇವರು ತಮ್ಮ ಒಂದು ಶಕ್ತಿಯನ್ನು ಪ್ರಯೋಗ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಾವು ಇವತ್ತು ಮಾತಾಡೋಣ. ಅದಕ್ಕಿಂತಲೂ ಮುಂಚೆ ನಾವು ಇಡೀ ಗುಲ್ಬರ್ಗ ಲೋಕಸಭಾ ಕ್ಷೇತ್ರದ ಈ ಜಿದ್ದಾಜಿದ್ದಿಯನ್ನು ನೋಡೋದಕ್ಕಿಂತಲೂ ಮುಂಚೆ ಈ ಕ್ಷೇತ್ರದಲ್ಲಿ ಇಲ್ಲಿ ಒಟ್ಟಾರೆ 7 ಮತ್ತು ಗುರುಮಠಕಲ್ ಕ್ಷೇತ್ರ ಒಂದು ಸೇರಿದಾಗ 8 ವಿಧಾನಸಭಾ ಕ್ಷೇತ್ರಗಳು ಈ ಗುಲ್ಬರ್ಗ ಲೋಕಸಭಾ ಕ್ಷೇತ್ರಕ್ಕೆ ಬರ್ತದೆ. ಹಾಗಾಗಿ ಈ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಈ ಹಿಂದೆ BJP ಮತ್ತು ಕಾಂಗ್ರೆಸ್, ಅಥವಾ BJPಯ ಅಭ್ಯರ್ಥಿಗಳು, ಕಾಂಗ್ರೆಸ್ನ ಅಭ್ಯರ್ಥಿಗಳು ಎಷ್ಟೆಲ್ಲ ಮತಗಳನ್ನು ಪಡೆದು ಅವರು ತಮ್ಮ ಗೆಲುವನ್ನು ಅಥವಾ ವೈಫಲ್ಯವನ್ನು ಇಲ್ಲಿ ಸಾಬೀತು ಮಾಡೋದ್ರ ಬಗ್ಗೆ ನಾವು ನೋಡಿದ ನಂತರವೇ ಇಡೀ ಲೋಕಸಭಾ ಕ್ಷೇತ್ರದ ಎಲ್ಲ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಏನೆಲ್ಲ ವಿದ್ಯಮಾನಗಳು ಈಗ ನಡೆಯಬಹುದು ಅಥವಾ ಹೇಗೆಲ್ಲ ಸಾಧ್ಯತೆಗಳು ತೆರೆದುಕೊಳ್ತವೆ ಅನ್ನೋದ್ರ ಬಗ್ಗೆ ನಾವು ಮಾತಾಡೋದಕ್ಕೆ ಅನುಕೂಲ ಆಗುತ್ತೆ. ಸರಿ, ಮೊನ್ನೆ ಮುಗಿದಂತಹ, ಅಂದರೆ ಕಳೆದ 10, 11, 12 ತಿಂಗಳ ಹಿಂದೆ ನಡೆದಂತಹ ಕರ್ನಾಟಕದ ವಿಧಾನಸಭಾ ಚುನಾವಣೆ ಒಳಗೆ, ಸಾರ್ವತ್ರಿಕ ಚುನಾವಣೆ ಒಳಗೆ ಕರ್ನಾಟಕದ ಚುನಾವಣೆಯೂ ಆಯಿತು. ಈ ವಿಧಾನಸಭಾ ಚುನಾವಣೆಗಳಲ್ಲಿ ಈ 8 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಪಡೆದಂತಹ ಒಟ್ಟು ಮತಗಳು ಎಷ್ಟು ಅಂದರೆ, ನಾವು 6,11,000 ವೋಟುಗಳನ್ನು ಕಾಂಗ್ರೆಸ್ ಅಭ್ಯರ್ಥಿಗಳು ಪಡೀತಾರೆ. ಇನ್ನು BJPಯವರು 4,22,52 ಮತಗಳನ್ನು ಪಡೆದರೆ, JDS ಒಳಗೊಂಡಂತೆ ಅನ್ಯ ಪಕ್ಷಗಳು, ನಾವೇನು ಇಂಡಿಪೆಂಡೆಂಟ್ ಅಂತ ಕರಿತೀವಿ ಅಥವಾ ಅದರ್ಸ್ ಅಂತ ಕರಿತೀವಿ, ಅವರು 2,46,338 ಮತಗಳನ್ನು ಪಡೆದಿದ್ದರು. ಈಗ ನಾವಿಲ್ಲಿ ಈ ಅಂತರವನ್ನು ನಿಧಾನಕ್ಕೆ ಅವಲೋಕಿಸೋದಾದರೆ, ಕಾಂಗ್ರೆಸ್ ಅಭ್ಯರ್ಥಿಗಳು ಪಡೆದ 6,11,000 ಮತಗಳು ಒಂದು ಕಡೆ ಆದರೆ, BJPಯ ಅಭ್ಯರ್ಥಿಗಳು ಪಡೆದಂತಹ 4,22,052 ಮತಗಳು ಪ್ಲಸ್ ಇತರೆ ಅಭ್ಯರ್ಥಿಗಳಂತ ಏನು ಕರಿತೀವಿ ನಾವು, ಅದರ್ಸ್ ಅಂತ, ಈ ಅದರ್ಸ್ 2,46,338 ಮತಗಳನ್ನು ಪಡೆದಾಗ BJP ಹಾಗೂ ಅದರ್ಸನ್ನು ನಾವು ಒಟ್ಟುಗೂಡಿಸಿ ನೋಡಿದಾಗ 6,68,390 ಮತಗಳು ಬಂದಿದ್ದವು. ಅಲ್ಲಿಗೆ ಕಾಂಗ್ರೆಸ್ ಮತ್ತು BJP ಮಧ್ಯದ, ಅಥವಾ ಕಾಂಗ್ರೆಸ್ ಮತ್ತು BJP JDS ಅಲಯನ್ಸ್, ಈ ಮತಗಳ ಅಂತರವನ್ನು ನಾವು ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಆ ಅಸೆಂಬ್ಲಿ ಚುನಾವಣೆಯ ಒಟ್ಟಾರೆ ಫಲಿತಾಂಶ, ಒಟ್ಟಾರೆ ಪ್ರತಿಶತ ಅಂಶವನ್ನು ನಾವು ನೋಡಿ ಅವಲೋಕಿಸಿದಾಗ
ಒಂದಷ್ಟು ಚಿತ್ರವನ್ನು ನಾವು ಕೊಡೋದಕ್ಕೆ ಅನುಕೂಲ ಆಗುತ್ತೆ. ಅದರ ಆಧಾರದ ಮೇಲೆ ನಾವು ಒಂದೊಂದೇ ಕ್ಷೇತ್ರವನ್ನು ನಾವು ನೋಡೋದಾದರೆ 8 ಕ್ಷೇತ್ರಗಳಲ್ಲಿ ನಾವು ಇವತ್ತಿನ ಈ ಮೊದಲ ಏನೊಂದು ಎಪಿಸೋಡ್ನಲ್ಲಿ 4 ಕ್ಷೇತ್ರಗಳನ್ನು ಆಯ್ಕೆ ಮಾಡಿಕೊಂಡಿದ್ದೀವಿ. ನಮ್ಮ 2ನೇ ಎಪಿಸೋಡ್ನಲ್ಲಿ ಉಳಿದ 4 ಕ್ಷೇತ್ರಗಳನ್ನು ನಾವು ತಮ್ಮ ಎದುರುಗಡೆ ತರ್ತೀವಿ. ಈಗ ಮೊದಲನೇ ಕ್ಷೇತ್ರವಾಗಿ ನಾವು ಗುಲ್ಬರ್ಗ ಉತ್ತರ ಕ್ಷೇತ್ರ, ಗುಲ್ಬರ್ಗ ನಾರ್ತ್ ಅಂತ ಏನು ನಾವು ಕರಿತೀವಿ, ಇವತ್ತು ಈ ಕ್ಷೇತ್ರದಲ್ಲಿ ಕನೀಜ್ ಫಾತಿಮಾ ಅವರು ಕಾಂಗ್ರೆಸ್ ಪಕ್ಷದ ಶಾಸಕರಾಗಿದ್ದಾರೆ. ಇವರ ವಿರುದ್ಧ ಸೆಣಸಿದಂತಹ BJPಯ ಚಂದು ಪಾಟೀಲ್ ಅತ್ಯಂತ ಸ್ಲೈಟೆಸ್ಟ್ ಏನಂತ ಕರಿತೀವಿ ನಾವು, ಅತ್ಯಂತ ಕಡಿಮೆ ಅಂತರದಿಂದ ಸೋಲನ್ನು ಅನುಭವಿಸಿದಂತಹ BJP ಅಭ್ಯರ್ಥಿ. ಹಾಗಾದರೆ ಈ ಕ್ಷೇತ್ರದಲ್ಲಿ ಮೊನ್ನೆ ಮುಗಿದಂತಹ ಅಸೆಂಬ್ಲಿ ಚುನಾವಣೆ ಒಳಗೆ ಕನೀಜ್ ಫಾತಿಮಾ ಅವರು ಒಟ್ಟು 80,973 ಮತಗಳನ್ನು ಪಡೀತಾರೆ. ಎಷ್ಟು? 80,973 ಮತಗಳನ್ನು ಪಡೆದರೆ BJPಯ ಚಂದು ಪಾಟೀಲ್ ಅವರು 78,261 ಮತಗಳನ್ನು ಪಡೀತಾರೆ. ಅಂದರೆ ಕಾಂಗ್ರೆಸ್ಸಿನ ಅಭ್ಯರ್ಥಿ ಕನೀಜ್ ಫಾತಿಮಾ ಅವರು 45.51% ಮತಗಳನ್ನು ಪಡೆದರೆ BJPಯ ಚಂದು ಪಾಟೀಲ್ ಅವರು 43.99% ಮತಗಳನ್ನು ಪಡೀತಾರೆ. ಈ ಕ್ಷೇತ್ರದಲ್ಲಿ ನಾಸಿರ್ ಹುಸೇನ್ ಅವರು JDS ಅಭ್ಯರ್ಥಿಯಾಗಿ ಆಗ ಕಣದಲ್ಲಿದ್ದವರು. ಅವರು ತಾವು ತಮ್ಮ ವೈಯಕ್ತಿಕ ವರ್ಚಸ್ಸಿನಿಂದ ನಡೆಸಿದಂತಹ ಹೋರಾಟದ ಫಲವಾಗಿ 17,114 ಮತಗಳನ್ನು ಪಡೆದಿದ್ದರು. ಇದನ್ನು ನಾವು ಪ್ರತಿಶತ ಅಂಶಗಳಲ್ಲಿ ನೋಡೋದಾದರೆ 9.62% ಮತಗಳನ್ನು ನಾಸಿರ್ ಹುಸೇನ್ ಅವರು ಪಡೆದಿದ್ದರು. ಹಾಗಾದರೆ ಇಲ್ಲಿ ನಾವು ತಾಳೆ ಹಾಕಿ ನೋಡಬೇಕಾದಂತಹ ನೋಡಲು ಸಾಧ್ಯ ಇರುವಂತಹ ಒಂದು ಅಂಶ ಏನಂದರೆ, BJP JDS ಇವತ್ತು ಅಲಯನ್ಸ್ ಕರ್ನಾಟಕದಲ್ಲಿ ಇದೆ. ಹಾಗಾದರೆ BJPಯ ಚಂದು ಪಾಟೀಲ್ ಅವರು ಆಗ 43.99% ವೋಟನ್ನು ಪಡೆದಿದ್ದರು. ನಾಸಿರ್ ಹುಸೇನ್ ಅವರು 9.62% ವೋಟುಗಳನ್ನು ಪಡೆದಿದ್ದರು. ಇವೆರಡು ಕ್ಲಬ್ ಆದರೆ ಈ ಬಾರಿಯ ಲೋಕಸಭಾ ಚುನಾವಣೆಯೊಳಗೆ BJP ಅಭ್ಯರ್ಥಿಯಾಗಿರ್ತಕ್ಕಂತಹ ಡಾಕ್ಟರ್ ಉಮೇಶ್ ಜಾಧವ್ ಅವರಿಗೇನಾದರೂ ಪ್ಲಸ್ ಆಗಬಹುದಾ ಅಂತ ನಾವು ಯೋಚನೆ ಮಾಡೋದಾದರೆ ಈ ಕ್ಷೇತ್ರದಲ್ಲಿ ನಾವು ಅದನ್ನು ಎಕ್ಸ್ಪೆಕ್ಟ್ ಮಾಡೋದು ಬಹುತೇಕ ಕಡಿಮೆ ಅಂತಲೇ ಹೇಳ್ಬೋದು. ಯಾಕಂದರೆ ನಾಸಿರ್ ಹುಸೇನ್ ಅವರು JDS ಅಭ್ಯರ್ಥಿ ಆಗಿದ್ದಾಗ್ಯೂ ಕೂಡ, ಇವತ್ತಿಗೂ ಅವರು JDSನಲ್ಲೇ ಇದ್ದಾಗ್ಯೂ ಕೂಡ, BJP JDS ಅಲಯನ್ಸ್ ಅಸ್ತಿತ್ವದಲ್ಲಿ ಇದ್ದಾಗ್ಯೂ ಕೂಡ ಅವರು BJPಯ ಪರವಾಗಿ ಅಷ್ಟೊಂದು ಒಲವನ್ನು ಹೊಂದಿಲ್ಲ ಅನ್ನೋದಂತೂ ಇದು ಜಗಜ್ಜಾಹೀರಾಗಿರ್ತಕ್ಕಂಥ ಅಂಶ. ನಾಸಿರ್ ಹುಸೇನ್ ಅವರು ಅತ್ಯಂತ ನೇರವಾಗಿ, ಸ್ಫುಟವಾಗಿ, ನಿಷ್ಠುರವಾಗಿ ಮಾತಾಡ್ತಕ್ಕಂತಹ ಒಬ್ಬ ಈ ಕಾಲದ ಯಂಗ್ ಪೊಲಿಟಿಷಿಯನ್ ಅಂತ ನಾವು ಹೆಮ್ಮೆಯಿಂದ ಹೇಳ್ಬೋದು. ಅದರಲ್ಲಿ ಎರಡು ಮಾತಿಲ್ಲ. ಅವರು ಯಾವುದೇ ಕಾರಣಕ್ಕೂ ಕಾಂಪ್ರಮೈಸ್ ಆಗ್ತಕ್ಕಂತಹ ವ್ಯಕ್ತಿ ಅಲ್ಲ. ಆದರೆ ಅವರ ಒಳಗಿನ ಆ ಸಿದ್ಧಾಂತವನ್ನು, ಪಕ್ಷದ ಸಿದ್ಧಾಂತ ಒಂದು ಕಡೆ ಆದರೆ ಅವರ ವೈಯಕ್ತಿಕ ಸಿದ್ಧಾಂತವನ್ನು ನಾವು ಒಂದಷ್ಟು ಅವಲೋಕಿಸಿ ನೋಡಿದಾಗ, ಹೊರಗೆ ಹಚ್ಚಿ ನೋಡಿದಾಗ ಅವರು ಕಾಂಗ್ರೆಸ್ಸಿಗೆ ಸಪೋರ್ಟ್ ಮಾಡಬಹುದೇ ಹೊರತು BJPಯ ಜೊತೆಗಿನ ಅಲಯನ್ಸ್ಗೆ ಅವರು ಅಷ್ಟೊಂದು ಸೊಪ್ಪು ಹಾಕ್ತಾರೆ ಅನ್ನೋದು ಒಂದು ಅನುಮಾನ. ಆ ಮಾತು ಅದರ ನಂತರದ ಮಾತು, ಅದು ಇಲ್ಲಿ ನಮಗೆ ಅನವಶ್ಯಕ ಕೂಡ. ಆದರೆ ಇಲ್ಲಿ ನಾವು ಹೇಳೋದಕ್ಕೆ ಹೊರಟಿರ್ತಕ್ಕಂಥ ಅಂಶ ಏನು ಅಂದರೆ, ಎಲ್ಲ ಕ್ಷೇತ್ರಗಳಲ್ಲೂ ಗುಲ್ಬರ್ಗ ನಾರ್ತ್ ಒಳಗೊಂಡಂತೆ ಈ ಎಲ್ಲ 8 ಕ್ಷೇತ್ರಗಳಲ್ಲಿ BJP ಮತ್ತು JDS ಪಕ್ಷದಲ್ಲಿ ಯಾರು ಈ ನಗಣ್ಯ ಅಂತೇಳಿ ಅಂದ್ಕೊಂಡು ನಿರ್ಲಕ್ಷಿತರಾಗಿದ್ದಾರೆ, ಅಂದರೆ ಸ್ಟಾರ್ಟಿಂಗ್ ಏನು ಫ್ರಂಟ್ ಲೈನ್ ಲೀಡರ್ಸ್ ಅಂತ ಇರ್ತಾರೆ, ಅವರಿಂದ ನಿರ್ಲಕ್ಷ್ಯಕ್ಕೆ ಒಳಪಟ್ಟು ಸೆಕೆಂಡ್ ಲೈನ್ ಲೀಡರ್ಸ್ ಅಂತ ಏನಿರ್ತಾರಲ್ಲ, ಆ ಸೆಕೆಂಡ್ ಲೈನ್ ಲೀಡರ್ಸ್ ಯಾವ ಪಾತ್ರವನ್ನು ನಿರ್ವಹಿಸಬಹುದು, ಅವರನ್ನು ಇವರೊಂದು ಸ್ವಲ್ಪ ಮುತುವರ್ಜಿಯಿಂದ ಫ್ರಂಟ್ ಲೈನ್ ಲೀಡರ್ಸ್ ನೋಡಿಕೊಂಡ್ರೆ ಏನು ಲಾಭ ಆಗ್ಬೋದು ಅನ್ನೋದನ್ನು ನಾವು BJP ಮತ್ತು ಕಾಂಗ್ರೆಸ್ ಇಬ್ಬರಿಗೂ ಅನ್ವಯವಾದ ಹಾಗೆ ಇಲ್ಲಿ ತಮ್ಮ ಎದುರುಗಡೆ ಒಂದಷ್ಟು ಅಂಶಗಳನ್ನು ಇಡೋದಕ್ಕೆ ಇಷ್ಟಪಡ್ತಿದ್ದೀವಿ. ಕಾಂಗ್ರೆಸ್ನಲ್ಲಿ ಬಾಬಾ ಖಾನ್ ಆ್ಯಂಡ್ ಟೀಮ್ ಅಂತಿದೆ, ಎಲ್ಲಿ ಗುಲ್ಬರ್ಗ ನಾರ್ತ್ ಕ್ಷೇತ್ರದಲ್ಲಿ ಅತ್ಯಂತ ಸಮರ್ಥವಾಗಿರ್ತಕ್ಕಂಥ ಟೀಮ್ ಅದು. ಒಂದು ಕಾಲಕ್ಕೆ ಕಮರುಲ್ ಇಸ್ಲಾಂ ಅವರು ಇದ್ದಾಗ, ಕಮರುಲ್ ಇಸ್ಲಾಂ ಅವರು ಈ ಕ್ಷೇತ್ರದಲ್ಲಿ ಗುಲ್ಬರ್ಗ ನಾರ್ತ್ ಕ್ಷೇತ್ರದಲ್ಲಿ ಅತ್ಯಂತ ಪ್ರಭಾವಿ ನಾಯಕರು. ಅವರು ಈ ಇಡೀ ದೇಶ ಒಪ್ಪಿಕೊಂಡಂತಹ ಒಬ್ಬ ಜಾತ್ಯತೀತ ನಾಯಕರು ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಅಂತಹ ಕಮರುಲ್ ಇಸ್ಲಾಂ ಅವರು ತೀರಿ ಹೋದ ನಂತರ ಅನುಕಂಪದ ಆಧಾರದ ಮೇಲೆ ಅವರ ಶ್ರೀಮತಿಯಾಗಿರ್ತಕ್ಕಂತಹ ಕನೀಜ್ ಫಾತಿಮಾ ಅವರಿಗೆ
ಕಾಂಗ್ರೆಸ್ ಟಿಕೆಟನ್ನು ಕೊಡಲಾಯಿತು. ಅವರು ಮೊದಲನೇ ಸರ್ತಿನೂ ಗೆದ್ದರು, ಮೊನ್ನೆ ನಡೆದಂಥ ಎರಡನೇ ಚುನಾವಣೆಯಲ್ಲಿ ಕೂಡ ಅವರು ಗೆದ್ದರು ಅನ್ನೋದು ಎರಡನೇ ಮಾತು. ಆದರೆ ಇವರಿಂದ ನಿರ್ಲಕ್ಷ್ಯಕ್ಕೆ ಒಳಪಟ್ಟಂತಹ ಅಂದರೆ ಈ ಕ್ಷೇತ್ರದಲ್ಲಿ ನಮಗೂ ಟಿಕೆಟ್ ಬೇಕು, ನಾವು ಸ್ಪರ್ಧಿಸ್ತೀವಿ ಅಂತೇಳಿ ಬಯಸಿದವರು ಭಾಳಷ್ಟು ಜನ ಇದ್ದಾರೆ. ಅದರಲ್ಲಿ ನಾವು ಬಾಬಾ ಖಾನ್ ಅವರನ್ನು ಕೂಡ ನಾವು ಒಬ್ಬ ಕ್ಯಾಂಡಿಡೇಟ್ ಅಂತಲೇ ನಾವು ಇಲ್ಲಿ ಒಪ್ಕೋಬೇಕಾಗತ್ತೆ. ಅವರ ಹಿಂದೆ ಒಂದು ಸಮರ್ಥವಾಗಿರೋ ಟೀಮ್ ಇದೆ. ಅವರನ್ನು ವಿಶ್ವಾಸಕ್ಕೆ ತಗೊಂಡ್ರೆ ಈ ಕ್ಷಣದಲ್ಲಿಯೂ ಕೂಡ ಇನ್ನೊಂದಷ್ಟು ಮುಸ್ಲಿಂ ಮತಗಳನ್ನು ಕ್ರೋಢೀಕರಿಸ್ಕೊಳ್ಳೋದಕ್ಕೆ ಕಾಂಗ್ರೆಸ್ಸಿಗೆ ಹೆಲ್ಪ್ ಆಗುತ್ತೆ ಅನ್ನೋದು ನಮ್ಮ ವಾದ. ಇದರ ಜೊತೆಗೆ ಈ ಹಿಂದೆ OIC ಅವರ ಜೊತೆಯಲ್ಲಿ AIMIM ಪಾರ್ಟಿಯ ಜೊತೆ ಇದ್ದಂತಹ ವಹಾಜ್ ಬಾಬಾ ಕೂಡ ಅವರು ಕಾಂಗ್ರೆಸ್ಸಿಗೆ ಸಪೋರ್ಟ್ ಮಾಡಬಹುದು, ಕಾಂಗ್ರೆಸ್ನಲ್ಲೇ ಇದ್ದಾರೆ, ಅವರು ಕಾಂಗ್ರೆಸ್ಸಿಗೆ ಸಪೋರ್ಟ್ ಮಾಡಬಹುದು ಆದರೆ ಕೂಡ ಅವರು ಒಂದಷ್ಟು ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದಾರೆ ಅನ್ನೋದನ್ನು ಮಾತ್ರ ಇಡೀ ಕ್ಷೇತ್ರದಲ್ಲಿ ಮಾತಾಡ್ಕೋತಾ ಇದ್ದಾರೆ. ಇದು ನಮ್ಮ ವಾದ ಅಲ್ಲ, ಕ್ಷೇತ್ರದಲ್ಲಿ ಕೇಳಿ ಬರ್ತಾ ಇರ್ತಕ್ಕಂಥ ಧ್ವನಿ. ಆ ಧ್ವನಿಯ ಆಧಾರದ ಮೇಲೆ ನಾವು ಹೇಳೋದಾದರೆ ವಹಾಜ್ ಬಾಬಾ ಅವರನ್ನು ಒಂದಷ್ಟು ವಿಶ್ವಾಸಕ್ಕೆ ತಗೊಂಡ್ರೆ ಆ ಕ್ಷೇತ್ರದಲ್ಲಿ ಈ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿರ್ತಕ್ಕಂಥ ರಾಧಾಕೃಷ್ಣ ದೊಡ್ಡಮನಿ ಅವರಿಗೆ ನಿಜಕ್ಕೂ ಪ್ಲಸ್ ಆಗುತ್ತೆ. ಇನ್ನು ಇಲಿಯಾಸ್ ಬಾಗ್ವಾನ್ ಸೇಠ್ ಆಗಿರಲಿ ಅಥವಾ ನಮ್ಮ GDA ಮಾಜಿ ಅಧ್ಯಕ್ಷರು ಇಲಿಯಾಸ್ ಬಾಗ್ವಾನ್ ಸೇಠ್ ಅವರು ಮೊದಲು NEKRTC ಅಧ್ಯಕ್ಷರಾಗಿದ್ದವರು, ಒಬ್ಬ ಪ್ರಭಾವಿ ನಾಯಕರವರು, ಅದರಲ್ಲಿ ಎರಡು ಮಾತಿಲ್ಲ. ಒಬ್ಬ ಸಮರ್ಥ ಉದ್ಯಮಿ ಕೂಡ, ಕಾಂಗ್ರೆಸ್ಸಿನ ಅತ್ಯಂತ ಸಮರ್ಥವಾದ ನಾಯಕರು ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಇನ್ನು ಗುಲ್ಬರ್ಗ GDA ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಅಸ್ಗರ್ ಚುಲ್ಬುಲ್ ಕೂಡ ಕಾಂಗ್ರೆಸ್ನಲ್ಲಿ ಆಗ ಕಮರುಲ್ ಇಸ್ಲಾಂ ಅವರಿದ್ದಾಗ ಅವರ ಬಲಗೈ ಬಂಟರಾಗಿ ಇವರು ಗುರುತಿಸ್ಕೊಂಡಿದ್ದಂಥವರು. ಇಂತಹ ಚುಲ್ಬುಲ್ ಅವರು ಕೂಡ ಇವತ್ತು ಈ ಕಾಂಗ್ರೆಸ್ನಲ್ಲಿ ಸೈಲೆಂಟ್ ಆಗಿದ್ದಾರಾ ಅಂತಕ್ಕಂಥ ಅನುಮಾನಗಳು ಬರ್ತಾ ಇವೆ. ಅವರನ್ನು ನಾವು ಅಂದರೆ ಕಾಂಗ್ರೆಸ್ ಪಕ್ಷದವರು ಏನಾದರೂ ಒಂದು ಸ್ವಲ್ಪ ವಿಶ್ವಾಸಕ್ಕೆ ತಗೊಂಡು ಅವರನ್ನು ಪಕ್ಷದ ಹಿತಕ್ಕೆ ತಕ್ಕಂತೆ ದುಡಿಸಿಕೊಳ್ಳೋದಕ್ಕೆ ಮನಸ್ಸು ಮಾಡಿದ್ದಾದರೆ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಒಳ್ಳೆ ಸಪೋರ್ಟ್ ಸಿಗ್ಬೋದು ಅಂತಕ್ಕಂಥದ್ದು ಇಲ್ಲಿನ ನಮ್ಮ ವಾದ. ಇನ್ನು ಇಲ್ಲಿ BJP ವಿಷಯಕ್ಕೆ ಬಂದಾಗ ಇಲ್ಲಿ ಚಂದು ಪಾಟೀಲ್ ನೋ ಡೌಟ್ ಅಲ್ಟಿಮೇಟ್ BJP ಲೀಡರ್ ಅವರು ಅತ್ಯಂತ ಕಡಿಮೆ ಅಂತರದಿಂದ ಸೋತವರು, 2 ಬಾರಿ ಸೋತರು. ಇಷ್ಟೆಲ್ಲ ಸೋತಾಗಿಯೂ ಕೂಡ ಅವರು ಫ್ರಂಟ್ ಲೈನ್ ಲೀಡರಲ್ಲಿ, ಯಾಕೆ ಅವರ ತಂದೆ BG ಪಾಟೀಲ್ ಅವರು ವಿಧಾನ ಪರಿಷತ್ತಿನ ಇವತ್ತಿನ ಹಾಲಿ ಸದಸ್ಯರು ಆಗಿರೋದರಿಂದ ಒಬ್ಬ ಪ್ರಭಾವಿ ಉದ್ಯಮಿಗಳು. ಜೊತೆಗೆ ಆ ಕ್ಷೇತ್ರದಲ್ಲಿ ಮುಸ್ಲಿಮರನ್ನು ಒಳಗೊಂಡಂತೆ ಎಲ್ಲ ಹಿಂದೂ ಸಮಾಜದ ಎಲ್ಲ ಜಾತಿ ಜನಾಂಗಗಳ ಜೊತೆ ಒಳ್ಳೆಯ ಸಂಬಂಧವನ್ನು ಇಟ್ಕೊಂಡಿರ್ತಕ್ಕಂಥವ್ರು ಅವರು ಯಾರು BG ಪಾಟೀಲ್ ಅವರು. ಅವರ ಮಗ ಚಂದು ಪಾಟೀಲ್ BJP ಲೀಡರ್ ಆಗಿ ಅತ್ಯಂತ ಕಡಿಮೆ ಅಂತರದಲ್ಲಿ ಸೋತವರು. ಅವರು ಫ್ರಂಟ್ ಲೈನ್ ಲೀಡರ್ ಅನ್ನೋದನ್ನು ನಾವು ಒಪ್ಪಿಕೊಂಡಾಗ್ಯೂ ಕೂಡ ಅವರ ನಂತರ ಅನ್ನೋದಕ್ಕಿಂತಲೂ ಅವರಿಗಿಂತಲೂ ಮುಂಚೆ ನನಗೆ ಟಿಕೆಟ್ ಕೊಡಿ, ನಾನು ಒಬ್ಬ ಪ್ರತಿಸ್ಪರ್ಧಿ ಇದ್ದೀನಿ, ನಾನು ಚುನಾವಣೆಯಲ್ಲಿ ಗೆಲ್ಲಬಲ್ಲೆ ಅಂತಲೇ ಈ ಕ್ಷೇತ್ರದಲ್ಲಿ ವಾದವನ್ನು ಮಂಡಿಸಿದವರು ಯಾರಂದರೆ ಶಿವಕಾಂತ್ ಮಹಾಜನ್ ಅಂತಕ್ಕಂತಹ ಒಬ್ಬ BJP ಯಂಗ್ ಲೀಡರ್. ಅವರಿಗೆ ಟಿಕೆಟ್ ಕೊಡಲಿಲ್ಲ, ಅದು ಬೇರೆ ಮಾತು. ಆದರೆ ಶಿವಕಾಂತ್ ಮಹಾಜನ್ ಇವತ್ತು ಎಲ್ಲಿಯೂ ಕಂಡು ಬರ್ತಾ ಇಲ್ಲ ಅಂತಕ್ಕಂಥ ಮಾತು ಕ್ಷೇತ್ರದಲ್ಲಿ ಕೇಳಿ ಬರ್ತಾ ಇದೆ. ಶಿವಕಾಂತ್ ಮಹಾಜನ್ ಅವರನ್ನು BJPಯ ನಾಯಕರು ಈ ಜಿಲ್ಲೆಯ ಮೊದಲ ಹಂತದ ಆಯಕಟ್ಟಿನ ಮೊದಲ ಹಂತದ ಲೀಡರ್ಗಳು ಒಂದಷ್ಟು ವಿಶ್ವಾಸಕ್ಕೆ ತಗೋತಾರ ಅನ್ನೋದನ್ನು ನಾವು ನೋಡಬೇಕು. ಆಗ ಏನಾಗುತ್ತೆ, ಇದು ಡಾಕ್ಟರ್ ಉಮೇಶ್ ಜಾಧವ್ ಅವರಿಗೆ ಒಂದಷ್ಟು ಪ್ಲಸ್ ಆದರೂ ಆಗ್ಬೋದು. ಇದರ ಜೊತೆಗೆ ನಮೋಶಿ ಅವರಂತೂ ವಿಧಾನ ಪರಿಷತ್ ಸದಸ್ಯರು, ಅವರು ಹೇಗೂ ಕೆಲಸ ಮಾಡ್ತಾನೇ ಇದ್ದಾರೆ, ಅದರಲ್ಲಿ ಎರಡು ಮಾತಿಲ್ಲ. ಇನ್ನು ವಿಜಯಕುಮಾರ್ ಹಲ್ಕರ್ಟಿ ಅಂತಕ್ಕಂಥವರು ಇವರು ಕಾರ್ಪೊರೇಟರ್ ಆಗಿದ್ದವರು, ಇದರ ಜೊತೆಗೆ ನಗರ ಪ್ರಧಾನ ಕಾರ್ಯದರ್ಶಿಯಾಗಿದ್ದವರು BJPಗೆ, ಅವರನ್ನು ಕೂಡ ಒಂದಷ್ಟು ವಿಶ್ವಾಸಕ್ಕೆ ತಗೊಂಡರೆ ಇಲ್ಲೇನಾಗುತ್ತೆ, ಒಂದಷ್ಟು ಪ್ಲಸ್ ಪಾಯಿಂಟ್ BJPಗೆ ಆಗ್ಬೋದು ಅಂತ. ಇಲ್ಲಿ ನಾವು BJPಯ ಪರ ಅಥವಾ ಕಾಂಗ್ರೆಸ್ಸಿನ ಪರ ಅಂತ ಇಲ್ಲ, ನಾವು ಏನಿದ್ರೂ ಇಲ್ಲಿ ವಸ್ತುನಿಷ್ಠವಾಗಿ ವಾಸ್ತವ ಏನಿದೆ ಅನ್ನೋದನ್ನು ಮಾತ್ರ ತಮ್ಮ ಎದುರುಗಡೆ ಇಡ್ತಾ ಇದ್ದೀವಿ. ಇದು ಜೊತೆಗೆ ಸಿದ್ದಾಜಿ ಪಾಟೀಲ್ ಈ ಹಿಂದೆ ನಗರ ಘಟಕದ ಅಧ್ಯಕ್ಷರಾಗಿದ್ದವರು, ಅವರನ್ನು ಕೂಡ ಒಂದಷ್ಟು ವಿಶ್ವಾಸಕ್ಕೆ ತಗೊಂಡ್ರೆ ಇಲ್ಲಿ BJP ಅಭ್ಯರ್ಥಿಗೆ ಒಂದಷ್ಟು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗೆ ಪ್ಲಸ್ ಆದರೂ ಆಗಬಹುದು ಅನ್ನೋದು ನಮ್ಮ ವಿಶ್ವಾಸ. ಇದು ಗುಲ್ಬರ್ಗ ಉತ್ತರ ಕ್ಷೇತ್ರದ ಮಾತಾದರೆ, ಗುಲ್ಬರ್ಗ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಬಂದಾಗ ಇಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಅಂದರೆ ಕಾಂಗ್ರೆಸ್ಸಿನ ಶಾಸಕರಾದವರು ಅಲ್ಲಂ ಪ್ರಭು ಪಾಟೀಲ್ ಅವರು ಸಮರ್ಥ ನಾಯಕರು, ಜನಪ್ರಿಯ ನಾಯಕರು, ಯಾರೇ ಕರೆದರೂ ಹೋಗೊಟ್ಟು ತಕ್ಷಣ ಅಲ್ಲಿಗೆ ಬರ್ತಕ್ಕಂತಹ ಒಬ್ಬ ಸರಳ ಸಜ್ಜನ ನಾಯಕರು ಅನ್ನೋದು ಅವರಿಗೆ ಇರ್ತಕ್ಕಂಥ ಒಂದು ಹಣೆಪಟ್ಟಿ, ಅದವರ ವ್ಯಕ್ತಿತ್ವ ಕೂಡ ನಿಜ. ಆದರೆ ಅದಕ್ಕೂ ಮುಂಚೆ ಈ ದಕ್ಷಿಣ ವಿಧಾನಸಭಾ ಕ್ಷೇತ್ರ
ರೇವೂರು ಕುಟುಂಬದ ಒಂದು ಭದ್ರಕೋಟೆ ಆಗಿತ್ತು ಅನ್ನೋದು ಎಲ್ಲರಿಗೂ ಗೊತ್ತಿರುವಂಥದ್ದೇ. ಈ ಹಿಂದೆ ಚಂದ್ರಶೇಖರ್ ಪಾಟೀಲ್ ರೇವೂರವರು, ದಿವಂಗತ ಚಂದ್ರಶೇಖರ್ ಪಾಟೀಲ್ ರೇವೂರವರು ಈ ಕ್ಷೇತ್ರವನ್ನು ಪ್ರತಿನಿಧಿಸ್ತಿದ್ದರು. ಅವರ ಕಾಲಾನಂತರ ಏನಾಯಿತು, ಅವರ ಶ್ರೀಮತಿ ಅರುಣಾ ಪಾಟೀಲ್ ಅವರಿಗೆ ಆ ಕ್ಷೇತ್ರದಲ್ಲಿ JDS ಅಭ್ಯರ್ಥಿಯಾಗಿ ಕಣಕ್ಕಿಳಿಸಿದಾಗ ಅವರು ಸಹ ಗೆದ್ದರು. ಆ ಕ್ಷೇತ್ರಕ್ಕೆ ಸ್ವತಃ JDSನ ಅಗ್ರನಾಯಕರಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಬಂದು ಪ್ರಚಾರವನ್ನು ಮಾಡಿ ಕ್ಷೇತ್ರದಲ್ಲೇ ಬೀಡು ಬಿಟ್ಟು ಅವ್ರನ್ನ ಗೆಲ್ಲಿಸಿ ಹೋಗಿದ್ದರು. ಅದಾದ ನಂತರ ನಡೆದ ಒಂದಷ್ಟು ಡೆವಲಪ್ಮೆಂಟ್ಗಳಲ್ಲಿ ರಾಜಕೀಯ ಸ್ಥಿತ್ಯಂತರಗಳಿಗೆ ಒಳಪಟ್ಟು ಅವರ ಪುತ್ರ ದತ್ತಾತ್ರೇಯ ಪಾಟೀಲ್ ರೇವೂರವರು, ನಾವೆಲ್ಲ ಏನು ಅಪ್ಪುಗೌಡ ಅಂತ ಏನು ಕರಿತೀವಿ, ಆ ಅಪ್ಪುಗೌಡರು ಮುಂದೆ BJPಗೆ ಜಾಯ್ನ್ ಆಗಿ BJPಯ ಒಂದು ಶಾಸಕರಾಗಿ ಆಯ್ಕೆಯಾದರು. ಹಾಗೆ ಆಯ್ಕೆಯಾದಂತಹ ಅವರು ಈ ಬಾರಿಯ ಅಂದರೆ ಮೊನ್ನೆ ಕಳೆದ ನಡೆದಂತಹ ಅಸೆಂಬ್ಲಿ ಚುನಾವಣೆಯೊಳಗೆ ಸೋಲ್ತಾರೆ. ಇಲ್ಲಿ ಅವರು 66,297 ಮತಗಳನ್ನು ಪಡೆದು 41.89% ಶೇಕಡಾವಾರು ಮತಗಳನ್ನು ಪಡೆದರೆ, ಅಲ್ಲಂ ಪ್ರಭು ಪಾಟೀಲ್ ಅವರು ಇಲ್ಲಿ 87,345 ಮತಗಳನ್ನು ಪಡೆದು 55.18% ಮತಗಳನ್ನು ಪಡೆದಿದ್ದರು. ಹಾಗಾದರೆ ಈ ಕ್ಷೇತ್ರದಲ್ಲಿ ಅಲ್ಲಂ ಪ್ರಭು ಪಾಟೀಲ್ ಅವರ ವರ್ಚಸ್ಸಿಗೆ ಯಾವುದೇ ಅನುಮಾನ ಇಲ್ಲ, ಅವರಿಗೆ ವರ್ಚಸ್ಸಿದೆ. ಹಾಗಂತ ಸೋತಿರ್ತಕ್ಕಂತಹ, ಪರಾಭವಗೊಂಡಿರ್ತಕ್ಕಂತಹ ಅಪ್ಪುಗೌಡರ ವರ್ಚಸ್ಸು ಬಿದ್ದೋಗಿದೆ ಅಂತಕ್ಕಂಥ ಮಾತನ್ನು ಯಾರೂ ಒಪ್ಪೋ ಹಾಗಿಲ್ಲ. ಯಾಕಂದರೆ ಅವರಿಗೆ ಅವರದೇ ಆದಂಥ ಒಂದು ವರ್ಚಸ್ಸಿದೆ. ಅವರ ಹಿಂದೆ ಒಂದು ಯಂಗ್ ಟರ್ಕ್ ಟೀಮ್ ಇದೆ, ಅಂದರೆ ಯುವಕರ ಒಂದು ಟೀಮ್ ಯಾವತ್ತೂ ಇದೆ, ಈಗಲೂ ಇದೆ. ಹಾಗಾಗಿ ಇಲ್ಲಿ ಯಾವೆಲ್ಲ ರೀತಿಯ ನಾವು ಒಂದಷ್ಟು ವಿದ್ಯಮಾನಗಳನ್ನು ನೋಡಬಹುದು, ಅಥವಾ ಇಲ್ಲಿ ಕಾಂಗ್ರೆಸ್ಸಿನ 2ನೇ ಹಂತದ ನಾಯಕರು, BJPಯ 2ನೇ ಹಂತದ ನಾಯಕರು ಇಲ್ಲಿ ಯಾವೆಲ್ಲ ಪಾತ್ರಗಳನ್ನು ನಿರ್ವಹಿಸಬಹುದು ಅನ್ನೋದರ ಮಾತಿಗೆ ನಾವಿಲ್ಲಿ ಬಂದಾಗ, ಕಾಂಗ್ರೆಸ್ನಲ್ಲಿ ಇಲ್ಲಿ ಶರಣಕುಮಾರ್ ಮೋದಿ ಟಿಕೆಟ್ ಆಕಾಂಕ್ಷಿಯಾಗಿದ್ದವರು, ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಜಿಲ್ಲಾಧ್ಯಕ್ಷರವರು. ಅವರು ಟಿಕೆಟ್ ಆಕಾಂಕ್ಷಿಯಾಗಿದ್ದರು. ಕೊನೆಯ ಕ್ಷಣದಲ್ಲಿ ಅವರಿಗೆ ಟಿಕೆಟ್ ತಪ್ಪಿತು. ಅದ ನಂತರ ಅವರು ಅಲ್ಲಂ ಪ್ರಭು ಪಾಟೀಲ್ ಅವರಿಗೆ ತಮ್ಮ ಬೆಂಬಲವನ್ನು ವ್ಯಕ್ತಪಡಿಸಿ ಅವರ ಜೊತೆ ನಿಂತರು. ಈಗಲೂ ಕಾಂಗ್ರೆಸ್ನಲ್ಲಿ ಅವರು KPCC ಪ್ರಧಾನ ಕಾರ್ಯದರ್ಶಿ, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆಗಿದ್ದವರು. ಈಗ ಅವರು ಈ ಏನಂತಾರೆ, ಇದರೊಳಗೆ KPCCಯಿಂದ ಈ ಕ್ಷೇತ್ರದ ಮತ್ತು ಬೀದರ್ ಕ್ಷೇತ್ರದ ಚುನಾವಣಾ ಹೊಣೆಗಾರಿಕೆಯನ್ನು ನಿರ್ವಹಿಸ್ತಾ ಇದ್ದಾರೆ. ಅವರ ನಂತರ ನೀಲಕಂಠರಾವ್ ಮುಲಗಿಯವರಿದ್ದಾರೆ, ಭೀಮಾಶಂಕರ್ ಬಿಲ್ಗುಂದಿಯವರಂತೂ ಅವರು ಈ ಉದ್ಯಮಿಯವರು. ಅವರ ಮಗ ಸಂತೋಷ್ ಬಿಲ್ಗುಂದಿ ಕ್ಷೇತ್ರದಲ್ಲಿ ಟಿಕೆಟ್ ಆಕಾಂಕ್ಷಿಯಾಗಿದ್ದರು ಕಾಂಗ್ರೆಸ್ಸಿನಿಂದ. ಅವರ ಮಾವನವರಾದ ಅಲ್ಲಂ ಪ್ರಭು ಪಾಟೀಲರಿಗೆ ಟಿಕೆಟ್ ಕೊಟ್ಟ ನಂತರ ಅವರು ತಮ್ಮ ಮಾವನವರಿಗೆ ಸಪೋರ್ಟ್ ಮಾಡಿ ಈ ಕ್ಷೇತ್ರದಲ್ಲಿ ಅಲ್ಲಂ ಪ್ರಭು ಪಾಟೀಲರು ಗೆಲ್ಲೋ ಹಾಗೆ ನೋಡಿಕೊಂಡ್ರು ಅನ್ನೋದರಲ್ಲಿ ಎರಡು ಮಾತಿಲ್ಲ, ಅದು ಎಲ್ಲರಿಗೂ ಗೊತ್ತಿರುವಂಥ ಅಂಶ. ಅವರು ಸಹ ಅವರ ಬೆನ್ನಿಗೆ ನಿಂತಿದ್ದಾರೆ. ಅವ್ರಿಗೊಂದು ಇನ್ನೊಂದು ಸ್ವಲ್ಪ ಪುಷ್ ಕೊಟ್ಟರೆ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ರಾಧಾಕೃಷ್ಣ ಅವರಿಗೆ ಒಂದು ಒಳ್ಳೆ ಸಪೋರ್ಟ್ ಬೇಸ್ ಸಿಗಬಹುದು ಅನ್ನೋದು. ಪ್ರವೀಣ್ ಹರ್ವಾಳ್ ಅವರಂತೂ ಇಲ್ಲಿನ ಕಾಂಗ್ರೆಸ್ಸಿನ ಸೆಕೆಂಡ್ ಲೈನ್ ಲೀಡರ್ ಅಂತ ಗುರುತಿಸ್ಕೊಂಡಿದ್ದಾರೆ. ಅವ್ರಿಗೂ ಒಂದಷ್ಟು ಪುಷ್ ಮಾಡುವಂಥ ಅಗತ್ಯ ಇದೆ ಅಂತಕ್ಕಂಥ ಮಾತನ್ನು ಇಲ್ಲಿ ನಾವು ಒತ್ತಿ ಹೇಳ್ತಾ ಇದ್ದೇವೆ. ಇಲ್ಲಿ ಇನ್ನೊಂದು BJPಯ ಮಾತಿಗೆ ಬಂದಾಗ, ಇಲ್ಲಿ ಅಪ್ಪುಗೌಡರಂತೂ ನೋ ಡೌಟ್ ಅವರು ಅಲ್ಟಿಮೇಟ್ಲಿ ಒಬ್ಬ ಒಳ್ಳೆಯ ಲೀಡರ್ ಈ ಕ್ಷೇತ್ರದಲ್ಲಿ. ಚುನಾವಣೆಯೊಳಗೆ ಗೆಲ್ಲೋದು ಸೋಲೋದು ಸಹಜ. ಈಗ ಸೋತಿದ್ದಾರೆ. ಸೋತ ನಂತರ ಅವರು ಮನೆಯಲ್ಲಂತೂ ಕೂತಿಲ್ಲ. ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ BJPಯ ಡಾಕ್ಟರ್ ಉಮೇಶ್ ಜಾಧವ್ ಅವರ ಬೆನ್ನಿಗೆ ನಿಂತು ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಅವರು ಫ್ರಂಟ್ ಲೈನ್ ಲೀಡರ್ ಅಂತಲೇ ಗುರುತಿಸ್ಕೊತಾರೆ. ಸೆಕೆಂಡ್ ಲೈನ್ ಲೀಡರ್ಸ್ ಬೇಕಲ್ಲ ಈ ಕ್ಷೇತ್ರದಲ್ಲಿ. ಇತ್ತೀಚೆಗೆ ಇಲ್ಲಿ ದಿಲೀಪ್ ಪಾಟೀಲರು ಕಾಂಗ್ರೆಸ್ಸನ್ನು ಬಿಟ್ಟು BJPಗೆ ಜಾಯ್ನ್ ಆಗಿದ್ದಾರೆ. ಅವರ ಹಿಂದೆ ಒಂದಷ್ಟು ಮತಗಳಿದ್ದಾವೆ ಅನ್ನೋ ಗ್ಯಾರಂಟಿಯ ಜೊತೆಗೆ ಅವರು ಒಬ್ಬ ಯುವ ನಾಯಕರು, ಯುವಕರ ದಂಡು ಅವರಿಗೆ ಹಿಂದೆ ಇದೆ ಅನ್ನೋ ಒಂದು ಗ್ಯಾರಂಟಿಯ ಮೇಲೆ ಅವರು BJPಗೆ ಅವರನ್ನು ಸೇರ್ಪಡೆ ಮಾಡಿಕೊಂಡಿದ್ದಾರೆ. ಅದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೋ ಅದು ಈಗ ಬರ್ತಕ್ಕಂಥ ಮತದಾನದ ನಂತರನೇ ಗೊತ್ತಾಗುತ್ತೆ, ಅದರಲ್ಲಿ ಎರಡು ಮಾತಿಲ್ಲ. ಇದರ ಜೊತೆಗೆ ಇತ್ತೀಚೆಗೆ ಮಾಲಿಕೆಯ ಗುತ್ತೇದಾರ್ ಅವರ ತಮ್ಮ ಸಹೋದರ, ಕಿರಿಯ ಸಹೋದರ ನಿತಿನ್ ಗುತ್ತೇದಾರ್ ಕೂಡ BJPಗೆ ಜಾಯಿನ್ ಆಗಿರೋದರಿಂದ ಗುಲ್ಬರ್ಗ ದಕ್ಷಿಣ ಕ್ಷೇತ್ರದಲ್ಲೂ ನಿತಿನ್ ಗುತ್ತೇದಾರ್ ಅವರ ಒಂದು ವರ್ಚಸ್ಸು ಕೆಲಸ ಮಾಡುತ್ತೆ ಅಂತಕ್ಕಂಥ ಮಾತು ಇದೆ. ಅದರಲ್ಲೇನು ಅನುಮಾನ ಇಲ್ಲ. ಯಾಕಂದರೆ ಅವರದೇ ಆದಂತಹ ಆ ಒಂದು ಏನಿದೆ ಈ ಉದ್ಯಮದಲ್ಲಿ ಒಂದಷ್ಟು ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಳು ಇರೋದರಿಂದ ಅವರಲ್ಲಿ ಒಂದಷ್ಟು ಜನ ಕೆಲಸ ಮಾಡ್ತಾರೆ, ನೂರಾರು ಜನ ಕೆಲಸ ಮಾಡ್ತಾರೆ.
ಆ ಎಲ್ಲ ಸಿಬ್ಬಂದಿಯು ಅವರ ನಿತಿನ್ ಮಾಲೀಕರು ಅಂತ ಏನು ಕರೀತಾರೆ ಅವರ ಬೆನ್ನ ಹಿಂದೆಗೆ ನಿಂತಾಗ ಪ್ರತಿಯೊಬ್ಬರ ಆ ಮನೆಗಳ ಆ ಕುಟುಂಬಗಳ ಮತಗಳು ಬಿ ಜೆ ಪಿಗೆ ಪ್ಲಸ್ ಆದರೂ ಆಗಬಹುದು. ಇದರ ಜೊತೆಗೆ ಗುಲ್ಬರ್ಗ ದಕ್ಷಿಣದ ಜೊತೆಗೆ ಅಫ್ಜಲ್ಪುರದ ಕ್ಷೇತ್ರದ ವ್ಯಾಪ್ತಿಗೆ ಬರ್ತಕ್ಕಂತಹ ಫರದಾಬಾದ್ ಕ್ಷೇತ್ರದಲ್ಲಿ ಕೂಡ ಇವರು ನಿತಿನ್ ಗುತ್ತೇದಾರ್ ಅವರ ಒಂದು ವರ್ಚಸ್ಸು ಇರೋದರಿಂದ ಅಲ್ಲಿನ ಒಂದಷ್ಟು ಮತದಾರರು ಇಲ್ಲಿ ಗುಲ್ಬರ್ಗ ದಕ್ಷಿಣ ಕ್ಷೇತ್ರದಲ್ಲಿ ಮನೆ ಮಾಡಿಕೊಂಡಿರೋದರಿಂದ ಅವರ ಮೇಲೂ ಕೂಡ ನಿತಿನ್ ಗುತ್ತೇದಾರ್ ಅವರು ಪ್ರಭಾವ ಬೀರಬಹುದು ಅಂತಕ್ಕಂಥ ಮಾತನ್ನು ಇಲ್ಲಿ ನಾವು ಒಪ್ಪಲೇಬೇಕಾಗತ್ತೆ. ಹಾಗಾಗಿ ಪ್ಲಸ್ ಆದರೂ ಆಗಬಹುದು ಬಿ ಜೆ ಪಿಗೆ. ಆದರೆ ಅದಕ್ಕೆ ಬಿ ಜೆ ಪಿನವರು ನಿತಿನ್ ಗುತ್ತೇದಾರ್ ಅವರನ್ನು ಹೇಗೆ ದುಡಿಸ್ಕೋತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದರಲ್ಲಿ ಎರಡು ಮಾತಿಲ್ಲ, ಅವರು ಚಾಣಾಕ್ಷ ಮಾತುಗಾರ, ಒಳ್ಳೆಯ ಲೀಡರ್. ಅದನ್ನು ಮೊನ್ನೆ ನಡೆದಂಥ ಅಸೆಂಬ್ಲಿ ಚುನಾವಣೆಯೊಳಗೆ ಅಫ್ಜಲ್ಪುರ ಕ್ಷೇತ್ರದಲ್ಲಿ ಅವರು ಸಾಬೀತು ಮಾಡಿ ತೋರಿಸಿದ್ದಾರೆ. ಸ್ಲೈಟೆಸ್ಟ್ ಅಂತರದಲ್ಲಿ ಸೋತವರವರು ಎಂ.ವೈ. ಪಾಟೀಲರ ವಿರುದ್ಧ. ಹೀಗಾಗಿ ಮಾಲಿಕಯ್ಯ ಗುತ್ತೇದಾರ್ ಅವರು ಬಿ ಜೆ ಪಿಯನ್ನು ಬಿಟ್ಟು ಕಾಂಗ್ರೆಸ್ಸಿಗೆ ಹೋಗೋದಕ್ಕೂ ಅದಕ್ಕಿಂತಲೂ ಮುಂಚೆ ನಿತಿನ್ ಗುತ್ತೇದಾರ್ ಅವರು ಬಿ ಜೆ ಪಿಗೆ ಜಾಯಿನ್ ಆಗೋದಕ್ಕೂ ಇದೊಂಥರ ಕಾಕತಾಳೀಯ ಬೆಳವಣಿಗೆ ಅಂತೇಳಿ ಆಗಿ ಮತಗಳು ಬಿ ಜೆ ಪಿಗೆ ಹೇಗೆ ಕ್ರೋಢೀಕರಣ ಆಗ್ತವೆ, ನಿತಿನ್ ಗುತ್ತೇದಾರ್ ಅವರು ಹೇಗೆ ಕ್ರೋಢೀಕರಣ ಮಾಡಿಸಬಲ್ಲರು ಅನ್ನೋದು ಈಗ ನಡೀತಕ್ಕಂಥ ಮತದಾನದ ದಿನ ಗೊತ್ತಾಗುತ್ತೆ. ಸೂರಜ್ ಸಿಂಗ್ ತಿವಾರಿ ಅವರು ಸಹ ಬಿ ಜೆ ಪಿಯ ಒಬ್ಬ ಒಳ್ಳೆಯ ಲೀಡರು, ಕಾರ್ಪೊರೇಟರ್ ಆಗಿದ್ದವರು. ಅವರಿಗೆ ಸೈಡ್ ಲೈನಲ್ಲಿದ್ದಾರೆ, ಅವರು ಎಲ್ಲೂ ಫ್ರಂಟ್ ಲೈನಲ್ಲಿ ಬರ್ತಾ ಇಲ್ಲ ಅಂತಕ್ಕಂಥ ಮಾತುಗಳಿವೆ. ಅವ್ರನ್ನೊಂದಷ್ಟು ಬಿ ಜೆ ಪಿಯ ನಾಯಕರು ಮೆಚ್ಚುಗೆ ಅವರನ್ನು ಮೆಚ್ಚಿಸಿ ಅವರನ್ನು ವಿಶ್ವಾಸಕ್ಕೆ ತಗೊಂಡು ಅವರ ಮನವೊಲಿಸಿ ಅವರನ್ನು ಕ್ಷೇತ್ರದಲ್ಲಿ ಓಡಾಡಂಗೆ ಮಾಡಿದ್ರೆ ಒಂದಷ್ಟು ಬಿ ಜೆ ಪಿಯ ಅಭ್ಯರ್ಥಿಗೆ ಪ್ಲಸ್ ಆಗಬಹುದು. ದಯಾನಂದ ಧಾರವಾಡ್ಕರ್ ಅವರಂತೂ ಬಿ ಜೆ ಪಿಯ ಒಳ್ಳೆಯ ಲೀಡರು, ಸೆಕೆಂಡ್ ಲೈನ್ ಲೀಡರ್, ಜಿ ಡಿ ಎ ಅಧ್ಯಕ್ಷರಾಗಿದ್ದವರು. ಅವಿನಾಶ್ ಕುಲಕರ್ಣಿ ಅವರು ಮೊನ್ನೆನೇ ಈ ಒಂದು ಜಿ ಡಿ ಎ ಅಧ್ಯಕ್ಷರಾಗಿದ್ದವರು. ಅವರು ಸಕ್ರಿಯವಾಗಿ ಓಡಾಡ್ತಿದ್ದಾರೆ ಇವರಿಬ್ಬರು. ಇನ್ನೊಂದಷ್ಟು ಅವರಿಗೆ ಪುಷ್ ಮಾಡ್ತಕ್ಕಂಥ ಅಗತ್ಯ ಇದೆ ಅನ್ನೋದು ಮಾತನ್ನು ನಾವಿಲ್ಲಿ ಒತ್ತಿ ಹೇಳಬೇಕಾಗತ್ತೆ. ಇನ್ನು ಜೆ ಡಿ ಎಸ್ನ ಕೃಷ್ಣಾರೆಡ್ಡಿ ಅವರು ಈ ಕ್ಷೇತ್ರದಲ್ಲಿ ಆಗ ಜೆ ಡಿ ಎಸ್ ಒಂದು ಅಭ್ಯರ್ಥಿಯಾಗಿ ನಿಂತಿದ್ದರು. ಅವರು ಎಷ್ಟು ಮತಗಳನ್ನು ಪಡೆದರು ಅನ್ನೋದು ಮುಖ್ಯ ಅಲ್ಲ. ಇಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ಒಂದು ಅಲಯನ್ಸ್ ಇರೋದರಿಂದ ಈ ಅಲಯನ್ಸ್ಗೆ ನಿಯಮಾವಳಿಗಳಿಗೆ ಬದ್ಧರಾಗಿ ಕುಮಾರಸ್ವಾಮಿಯವರ ರೈಟ್ ಹ್ಯಾಂಡ್ ಸಹ ಆಗಿರೋದರಿಂದ ಯಾರೋ ಕೃಷ್ಣಾರೆಡ್ಡಿ ಅವರು ಬಿ ಜೆ ಪಿಯ ಪರವಾಗಿ ಎಷ್ಟರ ಮಟ್ಟಿಗೆ ಕೆಲಸ ಮಾಡ್ತಾರೆ ಅನ್ನೋದರ ಮೇಲೆ ಸಹ ಈ ಕ್ಷೇತ್ರದಲ್ಲಿ ನಮ್ಮ ಡಾಕ್ಟರ್ ಉಮೇಶ್ ಜಾಧವ್ ಅವರಿಗೆ ಎಷ್ಟು ಮತಗಳು ಪ್ಲಸ್ ಆಗ್ತವೆ ಅನ್ನೋದನ್ನು ನಿರ್ಧರಿಸ್ತವೆ. ಇದು ಗುಲ್ಬರ್ಗ ದಕ್ಷಿಣ ಕ್ಷೇತ್ರದ ಮಾತು. ಇನ್ನು ಗುಲ್ಬರ್ಗ ಗ್ರಾಮೀಣ ಭಾಗಕ್ಕೆ ನಾವು ಬಂದಾಗ ಇದು ಅತ್ಯಂತ ಇಂಟ್ರೆಸ್ಟಿಂಗ್ ಕ್ಷೇತ್ರ ಅಂತಲೇ ಕರಿಬೋದು. ಯಾಕಂದರೆ ಇಲ್ಲಿ ರೇವನಾಯಕ ಬೆಳಮಗಿಯವರು ಈ ಹಿಂದೆ ಬಿ ಜೆ ಪಿಯಲ್ಲಿದ್ದು ಅಲ್ಲಿ ಗೆದ್ದು ಅಲ್ಲಿ ಎಮ್ ಎಲ್ ಎ ಆಗಿ ಮಿನಿಸ್ಟರ್ ಆಗಿ ನಂತರ ಕಾಂಗ್ರೆಸ್ಸಿಗೆ ಬಂದವರು. ಅದಕ್ಕಿಂತ ಮುಂಚೆ ಜೆ ಡಿ ಎಸ್ಗೂ ಬಂದಿದ್ದರು. ಅವರು ಆ ಜೆ ಡಿ ಎಸ್ಸಲ್ಲಿದ್ದು ಜೆ ಡಿ ಎಸ್ನಲ್ಲಿ ಅವರನ್ನು ಯಾರೂ ಅಷ್ಟೊಂದು ಕೇರ್ ಮಾಡಲಿಲ್ಲ ಅನ್ನೋ ಕಾರಣಕ್ಕೆ ಅವರು ಹೇಗೇಗೋ ಒಂದಷ್ಟು ಪ್ರಯತ್ನಗಳ ನಂತರ ಕಾಂಗ್ರೆಸ್ಸಿಗೆ ಬಂದರು. ಮಲ್ಲಿಕಾರ್ಜುನ್ ಖರ್ಗೆ ಅವರ ವಿಶ್ವಾಸಕ್ಕೆ ಒಳಪಟ್ಟು ಅವರ ನಾಯಕತ್ವದಲ್ಲಿ ಕಾಂಗ್ರೆಸ್ಸಿಗೆ ಬಂದರು. ಅವರಿಗೆ ಟಿಕೆಟನ್ನು ಕೊಟ್ಟರು. ಕಳೆದ ಚುನಾವಣೆ ಒಳಗೆ ಅವರು ಇಲ್ಲಿನ ಬಿ ಜೆ ಪಿ ಅಭ್ಯರ್ಥಿ ಬಸವರಾಜ್ ಮತ್ತಿಮೂಡವರ ವಿರುದ್ಧ ಪರಾಭವಗೊಂಡರು. ಇದು ಎಲ್ಲರಿಗೂ ಗೊತ್ತಿರುವಂಥದ್ದೇ. ಆ ಸಂದರ್ಭದಲ್ಲಿ ರೇವನಾಯಕ್ ಬೆಳಮಗಿಯವರು 71,831 ಮತಗಳನ್ನು ಪಡೆಯುವ ಮೂಲಕ 44% ಮತಗಳನ್ನು ಪಡೆದರೆ ಇವರು ನಮ್ಮ ಬಿ ಜೆ ಪಿಯ ಬಸವರಾಜ್ ಮತ್ತಿಮೂಡವರು ಈಗಿನ ಹಾಲಿ ಶಾಸಕರೇನಿದ್ದಾರೆ ಅವರು 52.3% ಮತಗಳನ್ನು ಪಡೆದರು. ಅಂದರೆ 84,466 ಮತಗಳನ್ನು ಅವರು ಪಡೆದಿದ್ದರು. ಈ ಕ್ಷೇತ್ರದ ವಿಚಾರದಲ್ಲಿ ನಾವು ಕಾಂಗ್ರೆಸ್ಸಿನ ಮಾತಿಗೆ ಬಂದಾಗ ಆಗ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಟಿಕೆಟ್ಟಿನ ಪ್ರಬಲ ಆಕಾಂಕ್ಷಿಯಾಗಿದ್ದವರು ರವಿ ಚವಾಣ್ ಅಂತಕ್ಕಂಥವರು. ಈ ರವಿ ಚವಾಣ್ ಯಾರು ಅತ್ಯಂತ ಅಪರಿಚಿತ ವ್ಯಕ್ತಿಯಂತೂ ಅಲ್ಲ. ಇಲ್ಲಿ ಗುಲ್ಬರ್ಗ ಕ್ಷೇತ್ರದಲ್ಲಿ ಸುಮಾರು 20 ವರ್ಷಗಳಿಂದ ಹತ್ರ 18-20 ವರ್ಷಗಳಿಂದನೂ ಅವರು ಬ್ಲಡ್ ಬ್ಯಾಂಕನ್ನು ನಡೆಸಿಕೊಂಡು ಬರ್ತಾ ಅದರ ಜೊತೆಗೆ ಸಾಮಾಜಿಕ ಸಂಘಟನೆಯಲ್ಲಿದ್ದವರು. ಜೊತೆಗೆ ಈ ಕೋವಿಡ್ ಸಂದರ್ಭದಲ್ಲಿ ಸುಮಾರು ಲಕ್ಷಾಂತರ ಕುಟುಂಬಗಳಿಗೆ ಅವರು ಆಹಾರದ ಕಿಟ್ಗಳನ್ನು ಕೊಟ್ಟು ಆ ಕ್ಷೇತ್ರದ ಜನರ ವಿಶ್ವಾಸವನ್ನು ಪಡೆದವರು. ಹೀಗಾಗಿ ಅವರಿಗೆ ಈ ಕ್ಷೇತ್ರದಲ್ಲಿ ಅಂದರೆ ಗುಲ್ಬರ್ಗ ಗ್ರಾಮೀಣ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಆಗ್ತಕ್ಕಂತಹ ಒಲವಿತ್ತು. ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ರೀತಿಯ ಪೂರ್ವ ಸಿದ್ಧತೆಗಳನ್ನು ಅವರು ಮಾಡಿಕೊಂಡಿದ್ದರೂ ಕೂಡ
ಆದರೆ ಕೊನೆ ಕ್ಷಣದಲ್ಲಿ ಅವರಿಗೆ ಟಿಕೆಟ್ ಸಿಗುತ್ತೆ, ಕೊಡ್ತೀವಿ ಅಂತಕ್ಕಂತಹ ಮಾತನ್ನು ಕಾಂಗ್ರೆಸ್ಸಿನ ಹೈಕಮಾಂಡ್ ವಿಶ್ವಾಸಕ್ಕೆ ಅಂದರೆ ಅವರಿಗೆ ಮಾತನ್ನು ಕೊಟ್ಟಿತ್ತು. ಆದರೆ ಕೊನೆ ಕ್ಷಣದಲ್ಲಿ ಅವರಿಗೆ ಟಿಕೆಟ್ ಕೈ ತಪ್ಪಿದ್ದರಿಂದ ಈಗಲೂ ಕೂಡ ರವಿ ಚೌಹಾಣ್ ಅವರು ಕಾಂಗ್ರೆಸ್ಸಿನಲ್ಲಿ ಇದ್ದಾಗ್ಯೂ ಅವರು ಆ್ಯಕ್ಟಿವ್ ಆಗಿ ಯಾವುದೇ ಸಭೆ ಸಮಾರಂಭಗಳಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇಲ್ಲ. ಯಾಕಂದರೆ ಅವರಿಗೆ ಅಸಮಾಧಾನ ಅನ್ನೋದು ಮನಸ್ಸಿನಲ್ಲಿದೆ. ಆದರೆ ಕಾಂಗ್ರೆಸ್ಸಿನ ಸಿದ್ಧಾಂತ ಅವರಿಗೆ ಅತ್ಯಂತ ಹಿಡಿಸಿರೋದರಿಂದ ಅವರು ಅದೇ ಪಕ್ಷದಲ್ಲೇ ಮುಂದುವರೆದಿದ್ದಾರೆ. ರವಿ ಚೌಹಾಣ್ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ತಕ್ಕಂಥ ಕೆಲಸವನ್ನು ಏನಾದರೂ ಅಕಸ್ಮಾತ್ ಗುಲ್ಬರ್ಗನಲ್ಲಿರ್ತಕ್ಕಂತಹ ಕಾಂಗ್ರೆಸ್ ನಾಯಕರು, ಅದರಲ್ಲೂ ಪ್ರಮುಖವಾಗಿ AICC ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಆಗಿರೋದರಿಂದ, ಅವರ ಪುತ್ರ ಪ್ರಿಯಾಂಕ್ ಖರ್ಗೆ ಅವರು ಜಿಲ್ಲಾ ಉಸ್ತುವಾರಿ ಸಚಿವರು ಆಗಿರೋದರಿಂದ ಸ್ವಲ್ಪ ಏನಾದರೂ ಪುರುಸೊತ್ತು ಮಾಡಿಕೊಂಡು ರವಿ ಚೌಹಾಣ್ ಅವರನ್ನು ವಿಶ್ವಾಸಕ್ಕೆ ತಗೊಂಡ್ರೆ ರಾಧಾಕೃಷ್ಣ ದೊಡ್ಡಮನಿ ಅವರ ಫಲಿತಾಂಶದಲ್ಲಿ ಒಂದಷ್ಟು ಸಕಾರಾತ್ಮಕವಾದ ಬೆಳವಣಿಗೆಯನ್ನು ನಾವು ನಿರೀಕ್ಷಿಸಬಹುದು ಅನ್ನೋದು ನಮ್ಮ ಅಭಿಪ್ರಾಯ ಅಷ್ಟೇ. ಇದರಲ್ಲಿ ಯಾವುದೇ ಒತ್ತಡ ಅಂತೂ ಇಲ್ಲ. ಇನ್ನು ಇಲ್ಲಿ ವಿಜಯಕುಮಾರ್ ಜಿ ರಾಮಕೃಷ್ಣ ಅವರು ಸಹ ಆಗ ಕಾಂಗ್ರೆಸ್ ಟಿಕೆಟ್ ತಮಗೆ ಸಿಗಬಹುದು ಅಂತೇಳಿ ಪ್ರಬಲವಾದ ವಿಶ್ವಾಸ ಇಟ್ಕೊಂಡಿದ್ದರು. ಅವ್ರಿಗಿನ್ನೇನು ಟಿಕೆಟ್ ಸಿಗುತ್ತೆ ಅಂತಲೇ ಅಂದ್ಕೊಂಡಿದ್ದರು. ಅವರೂ ಸಹ ಟಿಕೆಟ್ ಅವರೂ ಮಿಸ್ ಆಯಿತು. ಆ ಕಾರಣಕ್ಕೆ ಅವರು ಈಗ ಬೇಜಾರಾಗಿದ್ದಾರೆ ಅಂತಲ್ಲ, ಅವರು ಎಲ್ಲೂ ಕಂಡು ಬರ್ತಾ ಇಲ್ಲ. ಅವರನ್ನು ವಿಶ್ವಾಸಕ್ಕೆ ತಗೊಳ್ತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ನಾಯಕರು ಮಾಡಬೇಕು. ಯಾಕಂದರೆ ಈಗಲೂ ಒಬ್ಬ ಯಂಗ್ ಬ್ಲಡ್ ಲೀಡರ್ಗಳನ್ನು ಬಳಸ್ಕೊಳ್ತಕ್ಕಂತಹ ದೊಡ್ಡ ಮನಸ್ಸನ್ನು ಕಾಂಗ್ರೆಸ್ಸಿನ ಹೈಕಮಾಂಡ್ ಮಾಡಬೇಕು. ಕಾಂಗ್ರೆಸ್ಸಿನ ಹೈಕಮಾಂಡ್ ಜೊತೆ ಈಗ ಯಾರಿದ್ದಾರೆ ಅವರನ್ನು ಮಾತ್ರ ವಿಶ್ವಾಸಕ್ಕೆ ತೊಗೊಂಡ್ರೆ ಆಗೋದಿಲ್ಲ. ಎರಡನೇ ಹಂತದ ಲೀಡರ್ಗಳನ್ನು ವಿಶ್ವಾಸಕ್ಕೆ ತಗೋಬೇಕು. ಅವರನ್ನು ತೊಗೊಂಡಾಗಲೇ ಅವರಿಂದ ಒಬ್ಬೊಬ್ಬರಿಂದ 1,500 ಮತಗಳು ಬಂದರೂ ಕೂಡ ಸಾಕು, ಎಷ್ಟೋ ಹೆಲ್ಪ್ ಆಗುತ್ತೆ ಅಂತಕ್ಕಂತಹ ಲೆಕ್ಕಾಚಾರವನ್ನು ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು ಮಾಡಿದ್ದಾದರೆ ರವಿ ಚೌಹಾಣ್ ಅಂತವರು, ವಿಜಯಕುಮಾರ್ ಜಿ ರಾಮಕೃಷ್ಣ ಅಂತವರು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಒಳ್ಳೆಯ ಬೂಸ್ಟ್ ಕೊಡ್ಬೋದು, ಫಲಿತಾಂಶಕ್ಕೆ ಬೂಸ್ಟ್ ಕೊಡ್ಬೋದು ಅನ್ನೋದು ನಮ್ಮ ವಿಶ್ವಾಸ. ಇನ್ನು BJPಯ ಅಂಬಾರಾಯ ಅಷ್ಟಗಿ ಅವರು ಕೂಡ ಆವಾಗ ಅವರಿಗೆ ಟಿಕೆಟನ್ನು ಎಕ್ಸ್ಪೆಕ್ಟ್ ಮಾಡಿದ್ದರು. ಟಿಕೆಟ್ ಇನ್ನೇನು ಸಿಗುತ್ತೆ, ಕೊಡ್ತಾರೆ ಅಂತಲೇ ಅಂದ್ಕೊಂಡಿದ್ದರು. ಆದರೆ ಲಾಸ್ಟ್ ಮೂಮೆಂಟಲ್ಲಿ BJP ಹೈಕಮಾಂಡ್ ಅಂಬಾರಾಯ ಅಷ್ಟಗಿ ಅವರನ್ನು ಬಿಟ್ಟು ಮತ್ತೆ ಬಸವರಾಜ ಮತ್ತಿಮೂಡು, ಆಗ ಅವರು ಹಾಲಿ ಶಾಸಕರಿದ್ದರು, ಸಿಟ್ಟಿಂಗ್ MLAಗೆ ಟಿಕೆಟ್ ಕೊಟ್ಟರು, ಅವರು ಗೆದ್ದರು. ಆದರೆ ಅಂಬಾರಾಯ ಅಷ್ಟಗಿ ಅವರು ಅಷ್ಟೊಂದು ಸಕ್ರಿಯವಾಗಿ ಕ್ಷೇತ್ರದಲ್ಲಿ ಓಡಾಡ್ತಿದ್ದಾರಾ ಅನ್ನೋದನ್ನು ನಾವು ಆ ಕ್ಷೇತ್ರದ ಜನರನ್ನು ಮಾತಾಡಿಸಿ ತಿಳ್ಕೊಂಡಾಗ ಅಷ್ಟೊಂದು ಅವರು ಆ್ಯಕ್ಟಿವ್ ಆಗಿ ಇಲ್ಲ. ಯಾಕಂದರೆ ಮನಸ್ಸಿನಲ್ಲಿ ಅಸಮಾಧಾನದ ಒಂದು ಸಣ್ಣ ಕೂಗು ಅವ್ರ ಮನಸ್ಸಿನಲ್ಲಿ ಇದೆ. ಅದನ್ನು BJPಯ ಹೈಕಮಾಂಡ್, BJPಯ ನಾಯಕರು ಗುರುತಿಸಬೇಕು. ಅಂತಹ ಸಕ್ರಿಯ ನಾಯಕರನ್ನು, ಚೇತೋಹಾರಿ ನಾಯಕರನ್ನು ಬಳಸ್ಕೊಳ್ತಕ್ಕಂತಹ ಜಾಣ್ಮೆಯನ್ನು BJP ನಾಯಕರು ತೋರಿಸಬೇಕು. ಯಾಕಂದರೆ ಒಬ್ಬ ವ್ಯಕ್ತಿಗೆ ತಾನು ರಾಜಕೀಯವಾಗಿ ಮೇಲೆ ಬರಬೇಕು, ಜನರ ಮಧ್ಯೆ ತಾನಿರಬೇಕು, ಜನರ ಸೇವೆ ಮಾಡಬೇಕಂತಕ್ಕಂಥ ಮಹತ್ವಾಕಾಂಕ್ಷೆ ಇರುತ್ತೆ, ಅದು ತಪ್ಪಲ್ಲ. ಅಂಬಾರಾಯ ಅಷ್ಟಗಿ ಅಂತಹ ಒಬ್ಬ ಒಳ್ಳೆಯ ಲೀಡ್ರನ್ನು ಬಳಸ್ಕೊಳ್ತಕ್ಕಂಥ ಮಾತನ್ನು ಇವರು ಬುದ್ಧಿವಂತಿಕೆಯನ್ನು BJPಯವರು ತೋರಿದರೆ BJPಯ ಡಾಕ್ಟರ್ ಉಮೇಶ್ ಜಾಧವ್ ಅವರಿಗೆ ಪ್ಲಸ್ ಆಗೋದ್ರಲ್ಲಿ ಎರಡು ಮಾತಿಲ್ಲ. ಇನ್ನು ಕನಕಪ್ಪ ದಂಡಗುಲ್ಕರ್ ಅಂತೇಳಿ, ನಾವು ದಂಡಗುಲ್ಕರ್ ಅಂತ ಶಹಬಾದ್ನ ಒಬ್ಬ ಯಂಗ್ ಲೀಡರ್, ಅವರು BJPಯವರೇ ಸಕ್ರಿಯವಾಗಿದ್ದಾರೆ. ಅವರನ್ನು ಇನ್ನಷ್ಟು ಪುಷ್ ಮಾಡ್ತಕ್ಕಂಥ ಕೆಲಸವನ್ನು ಈ BJPಯ ನಾಯಕರು ಮಾಡಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ಯಾಕಂದರೆ ನಾವು ಈ 4 ಕ್ಷೇತ್ರಗಳಲ್ಲಿ ನಡೆಸಿದ ಒಂದು ಕ್ಷೇತ್ರ ಅಧ್ಯಯನದ ನಂತರ ನಾವು ಈ ಮಾತುಗಳನ್ನು ಇಲ್ಲಿ ಹೇಳ್ತಾ ಇದ್ದೀವಿ. ಇನ್ನು 4ನೇದಾಗಿ ನಾವು ಅಫ್ಜಲ್ಪುರ ಮತಕ್ಷೇತ್ರದ ಮಾತಿಗೆ ಬಂದಾಗ ಇಲ್ಲಿ ಅತ್ಯಂತ ಇಂಟ್ರೆಸ್ಟಿಂಗ್ ಅಂಶಗಳನ್ನು ನಾವು ಗುರುತಿಸಬಹುದು. ಹೇಗೆ ಅಂದರೆ, ತೀರಾ ಇತ್ತೀಚೆಗೆ ಅಂದರೆ ಕಳೆದ ಅಸೆಂಬ್ಲಿ ಎಲೆಕ್ಷನ್ನೊಳಗೆ ಮಾಲಿಕೆಯ ಗುತ್ತೇದಾರ್ ಮತ್ತು MY ಪಾಟೀಲ್, ಕಾಂಗ್ರೆಸ್ನ ಮಾಲಿಕೆ MY ಪಾಟೀಲ್, BJPಯ ಆಗಿನ BJPಯಲ್ಲಿದ್ದಂಥ ಮಾಲಿಕೆಯ ಗುತ್ತೇದಾರ್ ಮಧ್ಯೆ ನೇರ ಹಣಾಹಣಿ ಇತ್ತು ಅಂತ ಅಂದ್ಕೊಂಡಾಗಲೇ ನಿತಿನ್ ಗುತ್ತೇದಾರ್ ಅವರು ಒಬ್ಬ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿ ನಿಂತು MY ಪಾಟೀಲರಿಗೆ ತೀವ್ರ ಸ್ಪರ್ಧೆಯನ್ನು ಒಡ್ಡಿದಂತಹ ಘಟನಾವಳಿಗಳನ್ನು ನಾವು ನೋಡಿದ್ದಿದೆ. ಆದರೆ ಈಗ ಒಂದಷ್ಟು ವ್ಯತ್ಯಾಸ ಆಗಿದೆ. ಆ ವ್ಯತ್ಯಾಸಗಳು ಏನು ಅನ್ನೋದು ತಮಗೂ ಗೊತ್ತಿದೆ. ಆ ಅಂಶಗಳ ಕಡೆಗೆ ನಾವು ಬರೋದಕ್ಕಿಂತಲೂ ಮುಂಚೆ ಆ ಸಂದರ್ಭದಲ್ಲಿ ಅಸೆಂಬ್ಲಿ ಎಲೆಕ್ಷನ್ ಟೈಮಲ್ಲಿ ಗೆದ್ದಂತಹ MY ಪಾಟೀಲರು, ಇವತ್ತೇನು ಅವರು ಹಾಲಿ ಶಾಸಕರಿದ್ದಾರೆ,
ಅವರು 56,313 ಮತಗಳನ್ನು ಪಡೆದು 35.56% ಮತಗಳನ್ನು ತಮ್ಮ ಬುಟ್ಟಿಗೆ ಹಾಕ್ಕೊಂಡಿದ್ದರು. ಇನ್ನು ನಿತಿನ್ ಗುತ್ತೇದಾರ್ ಅವರು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿದ್ದಾಗ್ಯೂ 51,719 ಮತಗಳನ್ನು ಪಡೆದು 32.66% ಮತಗಳನ್ನು ಪಡೆದು ಎರಡನೇ ಸ್ಥಾನದಲ್ಲಿದ್ದರು. ಬಹಳ ಒಂದು ತುರುಸಿನ ಸ್ಪರ್ಧೆ ಆ ಸಂದರ್ಭದಲ್ಲಿ ಇತ್ತು. ಈಗ ಬದಲಾಗಿದೆ. ಆ ಬದಲಾಗಿರೋ ಅಂಶಗಳ ಕಡೆ ಬರೋದಕ್ಕಿಂತ ಮುಂಚೆ JDSನ ಶಿವಕುಮಾರ್ ನಾಟಿಕರ್ ಅವರು ಆ ಸಂದರ್ಭದಲ್ಲಿ ಅವರು 8,153 ಮತಗಳನ್ನು ಪಡೆದರೆ RD ಪಾಟೀಲ್ ಅವರು ಸಮಾಜವಾದಿ ಪಕ್ಷದ ಕ್ಯಾಂಡಿಡೇಟ್ ಆಗಿ ಕ್ಷೇತ್ರದಲ್ಲಿದ್ದು 8,686 ಮತಗಳನ್ನು ಪಡೆದಿದ್ದರು ಅನ್ನೋದನ್ನು ಮೊದಲು ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ನಂತರ ನಾವು ಇದನ್ನು ಅವಲೋಕಿಸುವಂಥ ಮಾತಿಗೆ ಬಂದಾಗ ಕಾಂಗ್ರೆಸ್ ಪಕ್ಷದ MY ಪಾಟೀಲರು 56,313 ಮತಗಳನ್ನು ಪಡೆದಿದ್ದರೆ ಮಾಲಿಕಯ್ಯ ಗುತ್ತೇದಾರ್ ಅವರು 31,394 ಮತಗಳನ್ನು ಪಡೆದು ಕೇವಲ 19.82% ಮತಗಳನ್ನು ಪಡೆದಿದ್ದರು. ಈಗ ಅಫ್ಜಲ್ಪುರ ವಿಧಾನಸಭಾ ಕ್ಷೇತ್ರದಲ್ಲಿ ರಾಜಕೀಯ ಚಿತ್ರಣ ಬದಲಾಗಿದೆ. ಮಾಲಿಕಯ್ಯ ಗುತ್ತೇದಾರ್ ಅವರು ಈ ಹಿಂದೆ ತಾವು ಇದ್ದಂಥ BJPಯನ್ನು ಬಿಟ್ಟು ಕಾಂಗ್ರೆಸ್ಸಿಗೆ ಬಂದಿದ್ದರೆ ಇಂಡಿಪೆಂಡೆಂಟ್ ಆಗಿ ಅಸೆಂಬ್ಲಿ ಚುನಾವಣೆಯಲ್ಲಿ ನಿಂತು ಒಂದು ಅತ್ಯಂತ ಕಡಿಮೆ ಸಂದರ್ಭದಲ್ಲಿ ಕಡಿಮೆ ಅವಧಿಯಲ್ಲಿ ಒಳ್ಳೆಯ ಮತಗಳನ್ನು ಪಡೆದು ಅಂದರೆ 51,719 ಮತಗಳು ಅಂದರೆ 32.66% ಮತಗಳನ್ನು ಪಡೆದಂತಹ ನಿತಿನ್ ಗುತ್ತೇದಾರ್ ಅವರೀಗ BJPಯಲ್ಲಿದ್ದಾರೆ. BJPಗೆ ಸೇರ್ಪಡೆಯಾಗಿದ್ದಾರೆ. ಸ್ವತಃ BJP ಹೈಕಮಾಂಡ್ ಅವರನ್ನು BJPಗೆ ಸೇರ್ಪಡೆ ಮಾಡಿಕೊಂಡಿರೋದ್ರಿಂದ ಅವರಿಗೆ ಅಂದರೆ ಡಾಕ್ಟರ್ ಉಮೇಶ್ ಜಾಧವ್ ಅವರಿಗೆ ಒಂದಷ್ಟು ಪ್ಲಸ್ ಆಗ್ತಕ್ಕಂಥ ಸಾಧ್ಯತೆಗಳಿವೆಯೇ ಅನ್ನೋದನ್ನು ನಾವು ನೋಡಬೇಕಾಗತ್ತೆ. ಇದರ ಜೊತೆಗೆ ಅಫ್ಜಲ್ಪುರ ಮತಕ್ಷೇತ್ರದಲ್ಲಿ ಇಡೀ ಕರ್ನಾಟಕಕ್ಕೆ ಅಪ್ಲೈ ಆಗೋ ಹಾಗೆಯೇ JDS BJP ಅಲಯನ್ಸ್ ಅಫ್ಜಲ್ಪುರ ಕ್ಷೇತ್ರಕ್ಕೂ ಅಪ್ಲೈ ಆಗಲೇಬೇಕು ಆಗುತ್ತೆ. ಯಾಕಂದರೆ ಇಲ್ಲಿ JDS ಪಕ್ಷದ ಕಟ್ಟಾಳು ಒಬ್ಬ ಹೋರಾಟಗಾರ, ಆರಂಭದಲ್ಲಿ ಕನ್ನಡ ಪರ ಹೋರಾಟಗಾರರಾಗಿದ್ದಂತಹ ಶಿವಕುಮಾರ್ ನಾಟಿಕರ್ ಇವತ್ತು JDSನಲ್ಲಿದ್ದಾರೆ. ಅವರು JDS ಪಕ್ಷದಲ್ಲಿ ಒಂದು ಜವಾಬ್ದಾರಿಯುತವಾದ ಸ್ಥಾನವನ್ನು ನಿರ್ವಹಿಸ್ತಾ ಇರೋದರಿಂದ ಪಕ್ಷದ ಸಿದ್ಧಾಂತಕ್ಕೆ ಒಳಪಟ್ಟು ಅದಕ್ಕೆ ಬದ್ಧರಾಗಿ ಅವರು ಅಲಯನ್ಸ್ ನಿಯಮಾವಳಿಗಳಿಗೆ ಒಳಗಾಗಿ BJPಗೆ ಸಪೋರ್ಟ್ ಮಾಡ್ತಾರೆ ಅನ್ನೋದನ್ನು ಅವರು ಪಕ್ಷದ ಸಿದ್ಧಾಂತದ ಆಧಾರದ ಮೇಲೇ ನಾವು ಒತ್ತಿ ಹೇಳಬೇಕಾಗತ್ತೆ, ಹಾಗೆ ನಂಬಬೇಕಾಗತ್ತೆ. ಹಾಗಾದರೆ ಶಿವಕುಮಾರ್ ನಾಟಿಕರ್ ಅವರು ಆಗ ಪಡೆದಂತಹ 8,153 ಮತಗಳು ಪ್ಲಸ್ RD ಪಾಟೀಲ್ ಅಂತ ನಾವೇನು ಕರಿತೀವಿ, RD ಪಾಟೀಲ್ ಅವರ ಬಗ್ಗೆ ಈ ಹಿಂದೆ ಸಾಕಷ್ಟು ಚರ್ಚೆಗಳಾಗಿವೆ. ಅವರು ಒಳಗೊಂಡಂತಹ ಹಗರಣದ ಬಗ್ಗೆಯೂ ಚರ್ಚೆಗೆ ಒಳಗಾಗಿದೆ. ಅವರನ್ನು ಯಾವೆಲ್ಲ ರೀತಿಯಲ್ಲಿ ಸರ್ಕಾರ ಕಾನೂನಿನ ಸಂಕಷ್ಟಕ್ಕೆ ಒಳಪಡಿಸಿತು ಅನ್ನೋದನ್ನು ಕೂಡ ನಾವಿಲ್ಲಿ ನೋಡಿದಾಗ RD ಪಾಟೀಲರು ಸಹಜವಾಗಿಯೇ ಅವರೀಗ ಹೊರಗಡೆ ಇಲ್ಲದೇ ಇದ್ದಾಗ್ಯೂ ಕೂಡ ಅವರು ಪಡೆದಂತಹ ಆಗ ಅಸೆಂಬ್ಲಿ ಚುನಾವಣೆಯಲ್ಲಿ ಸಮಾಜವಾದಿ ಪಕ್ಷದ ಅಭ್ಯರ್ಥಿಯಾಗಿ 8,686 ಮತಗಳನ್ನು ಏನು ಪಡೆದಿದ್ದರು ಆ ಮತಗಳು ಏನಾದರೂ BJPಗೆ ಪ್ಲಸ್ ಆಗಬಹುದೇ? ಯಾಕಂದರೆ ಕಾಂಗ್ರೆಸ್ ಪರವಾಗಿ ಅವರ ಮನಸ್ಥಿತಿ ಇಲ್ಲ ಅನ್ನೋದನ್ನು ನಾವು ಮತ್ತೆ ಬಿಡಿಸಿ ಹೇಳಬೇಕಾದ ಅಗತ್ಯ ಅಂತೂ ಇಲ್ಲ. ಅವರ ಅಣ್ಣ RD ಪಾಟೀಲರ ಸ್ವತಃ ಅಣ್ಣ, ಹಿರಿಯಣ್ಣ ಮಹಂತೇಶ್ ಪಾಟೀಲ್ ಅವರು ಕೂಡ, ಮಹಂತೇಶ್ ಪಾಟೀಲ್ ಸ್ವನ್ನ ಅಂತ ಏನು ಕರಿತೀವಿ, ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಾಗ್ಯೂ ಕಾಂಗ್ರೆಸ್ ಪಕ್ಷದಲ್ಲಿ ಅವರನ್ನು ವಿಶ್ವಾಸಕ್ಕೆ ಯಾರೂ ತಗೊಳ್ತಾನೂ ಇಲ್ಲ. ಅವರನ್ನು ವಿಶ್ವಾಸಕ್ಕೆ ತಗೊಂಡ್ರೂ ಕೂಡ ಆ ವಿಶ್ವಾಸಕ್ಕೆ ಬದ್ಧರಾಗಿ ಅವರು ಯಾರು ಮಹಂತೇಶ್ ಪಾಟೀಲ್ ಅವರು ಕಾಂಗ್ರೆಸ್ಸಿನ ಪರವಾಗಿ ಕೆಲಸ ಮಾಡ್ತಕ್ಕಂಥ ಮನಸ್ಥಿತಿಯಲ್ಲಿ ಇಲ್ಲ. ಯಾಕಂದರೆ ಅವರ ತಮ್ಮನಿಗೆ ಕೊಟ್ಟಂಥ ಹಿಂಸೆಯನ್ನು ಅವರು ನೋಡಿದ್ದಾರೆ. ಆ ಕಾರಣಕ್ಕಾಗಿ ಅವರ ಹಿಂದಿನ RD ಪಾಟೀಲ್ ಮತ್ತು ಮಹಂತೇಶ್ ಪಾಟೀಲ್ ಈ ಸಹೋದರರ ಒಂದು ಒತ್ತಾಸೆಗೆ ಬೆಲೆ ಕೊಟ್ಟು ಕೋಲಿ ಸಮಾಜದ ಮತಗಳು ಅಂತ ಕರಿತೀವಿ ನಾವು, ಆ ಮತಗಳು ಅವರ ಒಂದಷ್ಟು ಅಭಿಮಾನಿಗಳು BJPಗೆ ಏನಾದರೂ ಪ್ಲಸ್ ಪಾಯಿಂಟ್ ಆಗಿ ಇಲ್ಲಿ ಕೆಲಸಕ್ಕೆ ಬರಬಹುದೇ ಅನ್ನೋದನ್ನು ಕೂಡ ನಾವು ನೋಡಬೇಕಾಗತ್ತೆ. ಇದರ ಜೊತೆಗೆ
ಕಾಂಗ್ರೆಸ್ ಪಕ್ಷದಲ್ಲಿ ಎಂ.ವೈ. ಪಾಟೀಲರು ಆ ಪಕ್ಷದ ಶಾಸಕರು. ಅವರ ಮಗ ಅರುಣ್ ಪಾಟೀಲ್ ಈಗ ನಮ್ಮ ಮೊದಲು ಜಿಲ್ಲಾ ಪಂಚಾಯತ್ ಸದಸ್ಯರು ಕೂಡ ಇದ್ದರು. ನಮ್ಮ HKI ಸಂಸ್ಥೆಯಲ್ಲಿ ಕೂಡ ಅವರು ಸದಸ್ಯರಾಗಿದ್ದರು. ಹೀಗಾಗಿ ಅವರು ಒಂದು ಆಯಕಟ್ಟಿನ ಸ್ಥಾನದಲ್ಲೇ ಇದ್ದಾಗ್ಯೂ ಕೂಡ ಇಲ್ಲಿ ಒಂದು ಚಿತ್ರವನ್ನು ನಾವು ಯಾವತ್ತೂ ನೆನಪಿಡಬೇಕಾಗುತ್ತೆ. ಏನಂದರೆ ಅಲ್ಲಿನ ಟ್ರೆಂಡ್ ಬಹಳ ವಿಚಿತ್ರವಾಗಿದೆ. ಅಫ್ಜಲ್ಪುರ ಕ್ಷೇತ್ರದಲ್ಲಿ ವಿಧಾನಸಭಾ ಚುನಾವಣೆಗಳು ಬಂದಾಗ ಎಂ.ವೈ. ಪಾಟೀಲರ ಬೆಂಬಲಕ್ಕೆ ಪ್ರಬಲ ಲಿಂಗಾಯತ ಮತದಾರರು ಖಂಡಿತ ನಿಂತ್ಕೋತಾರೆ ಅನ್ನತಕ್ಕಂಥ ಮಾತಿದೆ, ನಿಂತಿದ್ದಾರೆ ಕೂಡ. ಹಾಗಾಗಿ ಅವರು ಇತರೆ ಸಮುದಾಯಗಳ ಮತಗಳ ಸಹಕಾರದ ಜೊತೆಗೆ ಲಿಂಗಾಯತ ಸಮುದಾಯದ ಪ್ರಬಲ ಒತ್ತಾಸೆ ಮತ್ತು ಒಂದು ಬೆಂಬಲದ ಮೂಲಕ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಲೋಕಸಭಾ ಚುನಾವಣೆ ಮಾತಿಗೆ ಬಂದಾಗ ಮಾತ್ರ ಈ ಟ್ರೆಂಡು ಆಗಾಗ ಉಲ್ಟಾ ಹೊಡೆದಿದ್ದಿದೆ. ಈ ಬಾರಿ ಏನಾದರೂ ಅದು ಉಲ್ಟಾ ಹೊಡೆಯುತ್ತೆಯೇ ಅನ್ನೋ ಮಾತು ಕೂಡ ಕೆಲವು ಕಡೆ ಅನುಮಾನದ ರೀತಿಯಲ್ಲಿ ಕೇಳಿಬರ್ತಾ ಇದೆ. ಯಾಕಂದರೆ ಲೋಕಸಭಾ ಚುನಾವಣೆ ಒಳಗೆ ಇಲ್ಲಿ ಅಸೆಂಬ್ಲಿ ಚುನಾವಣೆಗೂ ಲೋಕಸಭಾ ಚುನಾವಣೆಗೂ ಒಂದಷ್ಟು ವ್ಯತ್ಯಾಸಗಳಿರ್ತವೆ. ಸ್ಥಳೀಯವಾದ ಸಮಸ್ಯೆಗಳಿಗಿಂತಲೂ ಇಲ್ಲಿ ರಾಷ್ಟ್ರೀಯ ಸಮಸ್ಯೆಗಳು ಮತ್ತು ರಾಷ್ಟ್ರಪ್ರೇಮವನ್ನು ಇವರು BJPನವರು ಏನು ಫ್ರಂಟ್ ಲೈನಲ್ಲಿಟ್ಟು ಅದನ್ನು ಫೋಕಸ್ ಮಾಡೋಂಗೆ ಮಾಡ್ತಾರೆ, ಎಕ್ಸಿಬಿಟ್ ಮಾಡ್ತಾರೆ. ಅವುಗಳನ್ನು ನೋಡಿದಾಗ ಏನಾದರೂ ಅಕಸ್ಮಾತ್ ಆ ಕ್ಷೇತ್ರದ ಅಫ್ಜಲ್ಪುರ ಕ್ಷೇತ್ರದ ಲಿಂಗಾಯತ ಮತದಾರರು ಕಾಂಗ್ರೆಸ್ಸಿನ ಬದಲು BJPಗೆ ಏನಾದರೂ ಬೆಂಬಲವಾಗಿ ನಿಂತಿದ್ದೇ ಆದರೆ ಅಲ್ಲಿ ದೊಡ್ಡ ಹೊಡೆತವನ್ನು ಕಾಂಗ್ರೆಸ್ ಅನುಭವಿಸಬೇಕಾಗತ್ತೆ ಅನ್ನೋ ಭಯ ಮತ್ತು ಎಚ್ಚರಿಕೆ ಎಂ.ವೈ. ಪಾಟೀಲರಿಗೆ ಈಗ ಇದೆ. ಆ ಒಂದು ಕಾರಣಕ್ಕಾಗಿಯೇ ಅವರು ಕ್ಷೇತ್ರದಲ್ಲಿ ತಮ್ಮ ವಯಸ್ಸನ್ನು ಮರೆತು ಕೂಡ ತುಂಬ ಜೋರಾಗಿ ಓಡಾಡ್ತಾ ಇದ್ದಾರೆ. ಯಾವ ಕಾರಣಕ್ಕೂ ದಯವಿಟ್ಟು ಕಾಂಗ್ರೆಸ್ಸನ್ನು ಕೈ ಬಿಡಬೇಡಿ ಅಂತಕ್ಕಂಥ ರಿಕ್ವೆಸ್ಟನ್ನು ಅವರು ಮಾಡ್ಕೋತಾ ಇದ್ದಾರೆ. ಆದರೆ ಚುನಾವಣೆಯಲ್ಲಿ ಇದು ಯಾವ ರೀತಿಯ ಮತದಾನದ ಸಂದರ್ಭದಲ್ಲಿ ಯಾವ ರೀತಿಯ ಮ್ಯಾಜಿಕ್ ಮಾಡುತ್ತೆ ಅನ್ನೋದನ್ನು ನಾವು ಲಾಸ್ಟ್ ಮೂಮೆಂಟ್ವರೆಗೂ ಹೇಳೋದಕ್ಕೆ ಆಗೋದಿಲ್ಲ. ಅದು ಮತವಾಗಿ ಪರಿಗಣನೆಗೆ ಬಂದಾಗ, ಮತವಾಗಿ ಪರಿವರ್ತನೆಗೊಂಡಾಗ ಆಗಲೇ ನಾವು ಆ ಒಂದು ಫಲಿತಾಂಶವನ್ನು ನೋಡೋಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಅಫ್ಜಲ್ಪುರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಎರಡನೇ ಹಂತದ ನಾಯಕರಾಗಿ ಇರ್ತಕ್ಕಂಥವ್ರು ನಾವೇನು ಮಾಡ್ತೀವಿ, ಇಲ್ಲಿ ವಿಶ್ವನಾಥ್ ರೇವೂರಿದ್ದಾರೆ, ರಮೇಶ್ ಬಾಕಿನವರಿದ್ದಾರೆ. ಇವರೆಲ್ಲರೂ ಕೂಡ ಪಕ್ಷಕ್ಕೆ ಎರಡನೇ ಹಂತದ ನಾಯಕರಾಗಿದ್ದಾಗ್ಯೂ ಅವರನ್ನು ಹೇಗೆ ದುಡಿಸ್ಕೋತಾರೆ ಕಾಂಗ್ರೆಸ್ ಪಕ್ಷದ ವರಿಷ್ಠರು, ಅದು ಎಂ.ವೈ. ಪಾಟೀಲರೇ ಆಗಿರಬಹುದು ಅಥವಾ ಕಾಂಗ್ರೆಸ್ ಪಕ್ಷದ ರಾಜ್ಯ ನಾಯಕರೇ ಆಗಿರ್ಬೋದು, ಹೇಗೆ ದುಡಿಸ್ಕೋತಾರೆ ಅನ್ನೋದ್ರ ಮೇಲೆ ಪ್ರಮುಖವಾಗಿ ನಿರ್ಧಾರ ಆಗುತ್ತೆ. ಇದರ ಜೊತೆಗೆ ಈ ಕ್ಷೇತ್ರದಲ್ಲಿ ಕುರುಬ ಸಮುದಾಯದ ನಾಯಕರಾಗಿರ್ತಕ್ಕಂಥ JM ಕೊರ್ಬು ಇದ್ದಾರೆ. ಅವರು ಸಿದ್ದರಾಮಯ್ಯ ಅವರ ಪಕ್ಕ ಬಲಗೈ ಬಂಟ ಅಂತಲೇ ಕರೆಯೋದು. ಅವರು ಸಹ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಉತ್ತಮವಾದ ಮತಗಳನ್ನು ತರ್ತಕ್ಕಂಥ ಶಕ್ತಿ ಇರ್ತಕ್ಕಂಥ ಒಬ್ಬ ಸಮರ್ಥ ನಾಯಕರು. ಅವರನ್ನು ಹೇಗೆ ಈ ಭಾಗದಲ್ಲಿ ಕಾಂಗ್ರೆಸ್ ವರಿಷ್ಠರು ಬಳಸ್ಕೊತಾರೆ, ಅವರನ್ನು ಹೇಗೆ ದುಡಿಸ್ಕೊತಾರೆ ಅನ್ನೋದ್ರ ಮೇಲೆ ಕೂಡ ಅಲ್ಲಿ ಕಾಂಗ್ರೆಸ್ ಪಕ್ಷದ ರಾಧಾಕೃಷ್ಣ ದೊಡ್ಮನಿಯವರಿಗೆ ಪ್ಲಸ್ ಆಗುತ್ತೆ. ಈ ನಿಟ್ಟಿನಲ್ಲಿ ಆ ಪಕ್ಷದ ನಾಯಕರು ಯೋಚಿಸ್ತಾರೇನೋ ನೋಡಬೇಕು. ಇದರ ಜೊತೆಗೆ ಈಗ BJP JDS ಅಲಯನ್ಸ್ ಮಾತು ಒಂದು ಕಡೆ ಆಯಿತು. ಇಲ್ಲಿ JDS ಪಕ್ಷದ ನಾಯಕರು ಆಗಿರ್ತಕ್ಕಂತಹ JDS ಪಕ್ಷಕ್ಕೆ ಅಧಿಕೃತವಾಗಿ ಸೇರ್ಪಡೆ ಆಗಿರ್ತಕ್ಕಂತಹ ಶಂಕರಗೌಡ ಪಾಟೀಲ್ ಬಾಸಗಿಯವರು ಕೂಡ ಇಲ್ಲಿದ್ದಾರೆ. ಇವರು ಗಾಣಿಗ ಸಮುದಾಯದ ಒಬ್ಬ ಮುಖಂಡರು ಕೂಡ ಆಗಿರೋದ್ರಿಂದ ಈ ಕ್ಷೇತ್ರದಲ್ಲಿ ಗಾಣಿಗ ಸಮುದಾಯದ 16,000 ಮತಗಳಿವೆ. ಗಾಣಿಗರ ಮಾತು ಅಂದರೆ ಗಾಣಿಗ ಸಮುದಾಯದ ಮಾತು ಬಂದಾಗ ಲಕ್ಷ್ಮಣ ಸವದಿಯವರು ಏನೀಗ BJPನಲ್ಲಿ ಬಿಟ್ಟು ಕಾಂಗ್ರೆಸ್ಸಿಗೆ ಬಂದಿದ್ದಾರೆ. BJPಯಲ್ಲಿದ್ದಾಗ ಉಪಮುಖ್ಯಮಂತ್ರಿ ಸ್ಥಾನವನ್ನು ಅಲಂಕರಿಸಿದವರು, ಅದರ ಅಧಿಕಾರವನ್ನು ಅನುಭವಿಸಿದವರು ಈಗ ಕಾಂಗ್ರೆಸ್ ಪಕ್ಷದಲ್ಲಿದ್ದಾರೆ. ಅವರು ಗಾಣಿಗ ಸಮುದಾಯದ ಮತಗಳನ್ನು ಕಾಂಗ್ರೆಸ್ಸಿಗೆ ಸೆಳೆಯಬಹುದಾ ಅಂತೇಳಿ ನಾವು ಅವಲೋಕಿಸಿದಾಗ ಈ ಮಾತು ಅಫ್ಜಲ್ಪುರ ಕ್ಷೇತ್ರದಲ್ಲಿ ಅಷ್ಟೊಂದು ಸಮರ್ಥವಾಗಿ ನಾವು ಸಮರ್ಥಿಸೋದಕ್ಕೆ ಬರೋದಿಲ್ಲ. ಯಾಕಂತಂದರೆ ಈ ಕ್ಷೇತ್ರದಲ್ಲಿ ಶಂಕರಗೌಡ ಪಾಟೀಲರು ಗಾಣಿಗ ಸಮುದಾಯದ ಒಬ್ಬ ಸಮರ್ಥ ನಾಯಕರು, ಖಡಾಖಂಡಿತವಾಗಿ ಮಾತಾಡ್ತಕ್ಕಂತಹ ನಿಷ್ಠುರವಾದಿ, ಯಾವುದೇ ಹೊಂದಾಣಿಕೆಗಳಿಗೆ ಅವರು ಒಳಗಾಗದೆ ಈ BJP ಮತ್ತು JDS ಅಲಯನ್ಸ್ಗೆ ಬೆಂಬಲ ನೀಡತಕ್ಕಂಥ ನಿಟ್ಟಿನಲ್ಲಿ ಏನಾದರೂ ಗಾಣಿಗ ಮತಗಳನ್ನು ಕ್ರೋಢೀಕರಿಸಿದ್ದಾದರೆ ಅಲ್ಲಿ BJP ಅಭ್ಯರ್ಥಿ ಡಾಕ್ಟರ್ ಉಮೇಶ್ ಜಾಧವ್ ಅವರಿಗೆ ಪ್ಲಸ್ ಆಗುತ್ತೆ. ಆ ಕಾರಣಕ್ಕಾಗಿ ಅಫ್ಜಲ್ಪುರ ಕ್ಷೇತ್ರದಲ್ಲಿ ಈ ಬಾರಿ ಲೋಕಸಭಾ ಕ್ಷೇತ್ರದ
ಚುನಾವಣೆಗೆ ಸಂಬಂಧಪಟ್ಟಂತೆ ಹೇಗೆಲ್ಲ ವಿದ್ಯಮಾನಗಳು ನಡೀತವೆ ಅನ್ನೋದನ್ನು ನಾವು ಇಲ್ಲಿ ತೀರಾ ಹೊರಗೆ ಹಚ್ಚಿ ನೋಡಿದಾಗ ಅದು ನಮಗೆ ಮೇಲ್ನೋಟದಲ್ಲಿಯೇ ಎಲ್ಲವೂ ಕಂಡುಬರುತ್ತೆ. ಆದರೆ ಮತಪೆಟ್ಟಿಗೆಯಲ್ಲಿ ಅದು ಯಾವ ರೀತಿಯ ಮ್ಯಾಜಿಕ್ ಮಾಡುತ್ತೆ ಅನ್ನೋದು ಕೊನೆಯ ಹಂತದಲ್ಲಿಯೇ ಗೊತ್ತಾಗೋದು. ಆ ಕಾರಣಕ್ಕೆ ಇದು ಅಫ್ಜಲ್ಪುರ ಕ್ಷೇತ್ರದ ಮಾತು. ಇನ್ನು ಉಳಿದಂತೆ ನಮ್ಮ ಎದುರುಗಡೆ ಇರತಕ್ಕಂಥದ್ದು ಒಂದು ಚಿತ್ತಾಪುರ, ಜೇವರ್ಗಿ, ಸೇಡಂ ಮತ್ತು ಗುರುಮಠಕಲ್ ಕ್ಷೇತ್ರಗಳ ಕುರಿತು ನಾವು ನಮ್ಮ ಮುಂದಿನ ಎಪಿಸೋಡ್ನಲ್ಲಿ ಮಾತಾಡ್ತೀನಿ. ಅಲ್ಲಿಯವರೆಗೆ ತಮಗೆ ನಮಸ್ಕಾರ. ಗುಡ್ ಬೈ.